ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ ಕಳ್ಳ 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 ಕಳ್ಳರು ನಾವೆಲ್ಲರೂ ಸುಳ್ಳ 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 ಸುಳ್ಳರು ನಾವೆಲ್ಲರೂ ಎಷ್ಟು ಕದ್ದೆ ನೀನೆಷ್ಟು ಮೆದ್ದೆ ಮಾಲು ಬಂತ ಮಾಮೂಲು ಬಂತ ಲಂಚ ತಿನ್ನೋನೆ ರಾಜ ಲಂಚ ಏರೋನೆ ಭೋಜ ಕಳ್ಳ 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 ಕಳ್ಳರು ನಾವೆಲ್ಲರೂ ಸುಳ್ಳ 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 ಸುಳ್ಳರು ನಾವೆಲ್ಲರೂ ಬಾಬು 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 ಸತ್ಯ ಹೇಳಿಂದ ಸತ್ಯ ಹೇಳುವಾಗ ಭಯವೇ ಬೇಡಿಂದ ನನಗೀ ಭಯವ್ಯಾಕೆ ಅನುಮಾನಗಳ್ಯಾಕೆ ನಿಜವಾ ನುಡಿಯೇ ನನ್ನ ನಾಲಿಗೆ ಬರದೇಕೆ ಬಾಬು 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 ಸತ್ಯ ಹೇಳಿಂದ ಸತ್ಯ ಹೇಳುವಾಗ ಭಯವೇ ಬೇಡಿಂದ ನಮಸ್ಕಾರ ವೀಕ್ಷಕರೇ, ಅಂಕೋಲಾ ಸರ್ಕಾರಿ ದೇವರುಗಳು ಅವರ ಮನೆಯಲ್ಲೇ ಕಳ್ಳತನವೇ ಇದು ಭಾಗ 1 ಗರುಡ ಟಿವಿಯ ವಿಶೇಷ ವರದಿ. ವೀಕ್ಷಕರೇ, ಅಂಕೋಲಾ ತಾಲೂಕು ಹಿಲ್ಲೂರು ಗ್ರಾಮ ಪಂಚಾಯಿತಿ ಈ ವ್ಯಾಪ್ತಿಯ ತಿಂಗಳು ಬೈಲ್ ಮನೆಯಲ್ಲಿ ಒಂದು ಕಳ್ಳತನ 9/12/2024. ಇಲ್ಲಿ 24 ತಾಸಿನಲ್ಲೇ ಕಳ್ಳರು ಟ್ರೇಸ್ ಔಟ್ ಆಗಿದ್ದಾರೆ. ಏನೇನ್ ಹೋಗಿತ್ತು ಇಲ್ಲಿ ತಾಮ್ರದ ಬಂಗಾರ ಅಂತ ತಿಳ್ಕೊಂಡು ಈಗ ಪುರಾತನದ್ದು ಹೇಳ್ತಾರಲ್ಲ ಆ ಹಳೆಯ ಒಂದು ವಿಗ್ರಹಗಳು ಆ ರೀತಿನಲ್ಲಿ ಕಳ್ಳರು ಕದ್ದಿದ್ದಾರೆ. ಅಲ್ಲಿ ಅವು ಕದಿಯುವಾಗ ಈಗ ತಾಮ್ರ ಹಿತ್ತಾಳೆ ಇರ್ತಾವಲ್ಲ ಆ ರೀತಿ ಆಗಿದಾವೆ, ಬಂಗಾರದ ಅಲ್ಲ ಅವು. ಅಂದ್ರೆ ಯಾಕೆ ಅಷ್ಟೊಂದು ಈ ಲಕ್ಷಗಟ್ಲೆ ಬೆಲೆ ಬಾಳುವ ಈ ವಿಗ್ರಹಗಳನ್ನ ಕಳ್ಳತನ ಮಾಡಲಾಗಿತ್ತು? ಅದು ಯಾರ ಮನೆಯಲ್ಲಿ? ವೀಕ್ಷಕರೇ, ಇದು ಒಂದಕ್ಕೊಂದು ಲಿಂಕ್ ಇದೆ. ಸ್ವಲ್ಪ ಇಲ್ಲಿಂದ ಯೋಚನೆ ಮಾಡಿ ಇಲ್ಲಿಂದ ನೀಟಾಗಿ ನೋಡಿ ಎಪಿಸೋಡ್ ಇದು, ಯಾಕಂದ್ರೆ ಇದು ಭಾಗ 1. ಇಲ್ಲಿ ಇಬ್ರು ದಂಪತಿಗಳು, ಈ ಬಾಂದೇಕರ್ ಅಂತ ಹೇಳಿ ಒಂದು ಕುಟುಂಬ, ಅಲ್ಲಿ ದಂಪತಿಗಳು ವಿಠಲ್ ವಾಸುದೇವ್ ಬಾಂದೇಕರ್ ಅಂತ ಹೇಳಿ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ PDO ಚಳಿಗಾರ್ PDO ಅವರು, ಅಚವೆ ಗ್ರಾಮ ಪಂಚಾಯಿತಿ ಅಂತ ಹೇಳಿ, ಹಾಗೆ ಸುಧಾ ಬಾಂದೇಕರ್ ಅಂತ ಹೇಳಿ ನರ್ಸ್ ಅವರು, ಹುಲ್ಲುಬಾಳ ಸರ್ಕಾರಿ ಆಸ್ಪತ್ರೆ. ಇವರಿಗೆ ಸುಧಮ್ಮ ಅವ್ರಿಗೆ ಮನೆಗೆ ದೇವ್ರು ಬರ್ತಾನೆ. ಗೊತ್ತಲ್ಲ, ಗರುಡ ಟಿವಿನಲ್ಲಿ ದೇವ್ರು ಬಂದಿದ್ದು, ದಿಂಡ್ರು ಬಂದಿದ್ದು, ಲಿಂಗ ಉದ್ಭವ ಆಗಿದ್ದು, ಲಿಂಗ ಬಾಹುಬಲಿ ರೀತಿಯಿಂದ ಯಾರೋ ಎತ್ಕೊಂಡು ಹೋಗ್ಯಾರ ಅಂತ ಹೇಳಿ ಹೇಳಿದ್ದು, ನಂತರ ಎಲ್ಲವೂ ತಣ್ಣಗಾಗಿದ್ದು. ಬಿಡಲ್ಲ, ಬಿಡ್ಲಿಲ್ಲ, ಬಿಡೋದಿಲ್ಲ. ಇಲ್ಲಿ ಇನ್ನೊಂದು ಅವಕಾಶ, ಇಲ್ಲಿ ಅಂಕೋಲಾದಲ್ಲಿ
ಅಂಕೋಲಾದಲ್ಲಿ ಒಂದು ಮನೆಯಲ್ಲಿ 100 ಮೂರ್ತಿಗಳು ಕಳ್ಳತನ ಆಗಿದಾವೆ ಅಂತ ಹೇಳಿ ಒಂದು ದೂರು ದಾಖಲಾಗ್ತದೆ ಅಂಕೋಲಾ ಠಾಣೆಯಲ್ಲಿ. ಅದು ಬಂಗಾರದ್ದು ಇರಬಹುದು ಅಂತ ಹೇಳಿ ಕಳ್ಳರು ತಗೊಂಡು ಹೋಗಿದ್ದಾರೆ. ಹೋದ್ಮೇಲೆ ಹೇಳ್ತಾರಲ್ಲ, ಏನೋ ಮಾಡಕ್ ಹೋಗಿ ಹಿಡಿಲಿಕ್ಕೆ ಹೋಗಿ ಹೇಳ್ತಾರಲ್ಲ, ಆನೆ ಹಿಡಿಲಿಕ್ಕೆ ಹೋಗಿ ಸಣ್ಣದು ಇಲಿ ಸಿಕ್ತು ಅನ್ನೋ ರೀತಿಯಲ್ಲಿ ಮೋಸ ಹೋಗಿದ್ದಾರೆ. ಇಲ್ಲಿ 24 ತಾಸಿನಲ್ಲಿ ಪೊಲೀಸರು ದೇವರ ಮನೆಯಲ್ಲಿ ಆದ ಕಳ್ಳತನವನ್ನ ಪೊಲೀಸರು ಕಂಡು ಹಿಡಿದು ಅವರೇ ದೇವರಾಗಿದ್ದಾರೆ. ಕರ್ತವ್ಯವೇ ದೇವರು ಅಂತ ಹೇಳಿ ಸರ್ಕಾರಿ ಇಲಾಖೆಯಲ್ಲಿ ಈಗ ವಿಠಲ್ ಹಾಗೆ ಸುಧಾ ಅವರು ಹೆಸರು ಹೇಳಿದ್ನಲ್ಲ, ಇವರು ಸರ್ಕಾರಿ ನೌಕರಸ್ಥರು. ಇಲ್ಲಿ ಗುಡಿ ಕಡಿಯಾರೆ, ಅಲ್ಲಿ ಮನೆಯಲ್ಲೇ ಒಂದು ರೀತಿಯಿಂದ ಅಲ್ಲಿ ಹುತ್ತ ಬೆಳೀತದಂತ. ಅಂಕೋಲಾ ಆಸುಪಾಸ ಅಲ್ಲಿ ಹೆಂಗೆ ಅಂದ್ರೆ ಕಾಡಿನಲ್ಲಿ ಹುತ್ತ ಬೆಳೀತದೆ. ನಿಮ್ಗೆ ಗೊತ್ತಿರ್ಲಿ, ಅದು ಕಟ್ಟೋದೇ ಗೆದ್ಲು, ಆಮೇಲೆ ಅವರಲ್ಲಿ ಹಾವು ಬಂದು ಸೇರ್ಕೊಂತದ ಅಂತ ಹೇಳ್ತಾರಲ್ಲ, ಹಂಗೆ ಇಲ್ಲಿ ಏನೇನೋ ಆಗ್ಲಿಕ್ಕೆ ಹೋಗಿ ಏನೇನೋ ಆಗ್ತದೆ. ಯಾಕಂದ್ರೆ ಅದಕ್ಕೆ ಹೇಳಿದ ನಾನು ನಿಮ್ಗೆ ಈ ವಿಶೇಷವಾಗಿ ಎಪಿಸೋಡ್ ಅನ್ನ ವಿಶೇಷವಾಗಿ ನೋಡಿ. ಕಳ್ಳರು ಯಾರು ಸಿಕ್ಕರು ಅಂದ್ರೆ ಈ ದೇವರು ಮೈ ಮೇಲೆ ಬರ್ತಾರ ಅಂತ ಹೇಳಿ ಪೂಜೆ ಮಾಡ್ತಾರಲ್ಲ ಈ ನರ್ಸು, ಈ ಕಳ್ಳತನ ಆಗುವಾಗ ಅವ್ರಿಗೆ ಗೊತ್ತಾಗ್ಲಿಲ್ವಾ ಹೇಗೆ? ಇಲ್ಲಿ ಸಂದೀಪ್ ಅನ್ನೋರು ಮಾತಾಡ್ತಾರೆ ಗರುಡ ಟಿವಿ ಜೊತೆಗೆ, ನೀವು ಕೇಳಿಸ್ಕೋಬಹುದು. ಇಲ್ಲಿ ಕಳ್ಳರು ಯಾರ್ಯಾರು ಅಂದ್ರೆ ಈ ಸರ್ಕಾರಿ ನೌಕರಸ್ಥರ ಮನೆಯಲ್ಲಿ, ಈ ದೇವರ ಮನೆಯಲ್ಲಿ, ದೇವರು ಬರೋ ಮನೆಯಲ್ಲಿ ಕದ್ದವರು ಕೂಡ A1 ಆರೋಪಿ ಸರ್ಕಾರಿ ನೌಕರಸ್ಥನೇ. ಹೇಳ್ತಾರಲ್ಲ ಹಮಾರ ಲೋಗ ಅಂತಿರೋ. ಇಲ್ಲಿ ಜಿ ಶ್ರೀನಿವಾಸ್ ಗುರುಸ್ವಾಮಿ ಅಂತ ಹೇಳಿ ಈತ KPC ನೌಕರ, ಕರ್ನಾಟಕ ಪವರ್ ಕಾರ್ಪೊರೇಷನ್, ಇದು ಸರ್ಕಾರಿ ಸಂಸ್ಥೆ ಕದ್ರಾದಲ್ಲಿ. 41 ವರ್ಷದ ಈತಿಗೆ 1.5 ಲಕ್ಷ ರೂಪಾಯಿ ತಿಂಗಳ ಪಗಾರ ಇದೆ. ಹೇಳ್ತಾರಲ್ಲ, ಈ ತಾಮ್ರದ್ದು ಹಿತ್ತಾಳಿದ್ ಇವನ್ ಕದಿಲಿಕ್ಕೆ ಯಾಕೆ ಹೋಗಿದ್ರಿ ನೀವು? ಇಲ್ಲಿ ಸರ್ಕಾರಿ ದೇವರುಗಳು, ಸರ್ಕಾರಿ ಕಳ್ಳ. ಹೆಂಗಿದೆ ನೋಡಿ, ಇದು ದೇವ್ರ ಮಹಿಮೆ ಅಂತೀರಾ ಅಥವಾ ಏನಂತೀರ ಕೇಳಿ. ಹಾಗೆ ಅಶೋಕ್ ಹನುಮಂತಪ್ಪ ಬಂಡಿ ವಡ್ಡಾರ ಅಂತ ಹೇಳಿ 26 ವರ್ಷದ ಈತ ಅಲ್ಲಿ ಕೆಲಸ ಮಾಡ್ತಾನೆ. ಈತ ಮಷಿನ್ ಕೆಲಸ ಮಾಡ್ತಾನೆ. ಧಾರವಾಡ ಟೋಲ್ ನಾಕದಲ್ಲಿ ಅಲ್ಲಿರ್ತಾನೆ, ಲಕ್ಷ್ಮೀಗಿರಿ ಅಂತ ಹೇಳಿ. ಧಾರವಾಡಕ್ಕೆ ಅಂದ್ರೆ ಲಿಂಕ್ಗಳು ಹೇಗೆ ಬರ್ತವೆ. ಮೌಲಾ ಅಲಿ ಅಂತ ಹೇಳಿ ಈ ರಾಜೀವ್ ನಗರ್ ಕದ್ರಾದಲ್ಲಿ ಈತ ಕೂಲಿ ಕೆಲಸ ಮಾಡ್ತಾರೆ. ಮೌಲಾ ಅಲಿ ಅಂತ ಹೇಳಿ ಈತ 3ನೇ ಆರೋಪಿ. ಮುಬಾರಕ್ ಅಂತ ಹೇಳಿ ವೈಟ್ ಫೀಲ್ಡ್ ನೌತ, ಈಗ ಹಾಲಿ ವಸ್ತಿ ಆತ ಕದ್ರಾದಲ್ಲಿ ಇದ್ದಾನೆ. ಈತ ಡ್ರೈವರ್, ಈತ 4ನೇ ಆರೋಪಿ. ಶೇಖ್ ಅಂಡ್ ಶರೀಫ್ ಅಂತ ಈತ ಕ್ಯಾಬ್ ಡ್ರೈವರು, ವೈಟ್ ಫೀಲ್ಡ್ 5ನೇ ಕ್ರಾಸು ಗಣೇಶ್ ಟೆಂಪಲ್ ಹತ್ರ ಬೆಂಗಳೂರಿನಲ್ಲಿ ಇದ್ದಾನೆ ಈತ. ನಂತರ ಪೂರಖಾನ್ ಅಂತ ಹೇಳಿ ಈತ ಮಂಡಿ ಮೊಹಲ್ಲಾದಲ್ಲಿ ರೇಡಿಯಂ ಕಟ್ ಮಾಡತ್ತ. ಇಲ್ಲಿ ರೇಡಿಯಂ ಕಟ್ ಮಾಡತ್ತ, ಅಲ್ಲಿ ಹೋಗಿ ಕಳ್ಳತನ ಯಾಕೆ ಮಾಡಿದ್ನೋ ಗೊತ್ತಿಲ್ಲ. ಮೈಸೂರಿನ ಮಂಡಿ ಮೊಹಲ್ಲಾ, ಇದು ಫಿರ್ದೌಸ್ ಫಂಕ್ಷನ್ ಹಾಲ್ ಪಕ್ಕಕ್ಕೆ ಈತ ಇದ್ದಾನಂತೆ. ಹೇಳ್ತಾರಲ್ಲ, ಕೊಂಚ ಪಿರಿಯಾಪಟ್ನ, ಮೈಸೂರು, ಯಲ್ಲಾಪುರು ಇವಕ್ಕೆ ಬಹಳ ಲಿಂಕ್. ಅಂದ್ರೆ ಸ್ವಲ್ಪ SP ಸರ್ ಯೋಚನೆ ಮಾಡಿ ನೀವು, ಸಾಕಷ್ಟು ಎಪಿಸೋಡ್ಗಳನ್ನ ಲಿಂಕ್ಗಳನ್ನ ನಾವು ಕೂಡ ಕಳಿಸಿದೀವಿ. ಯಾಕಂದ್ರೆ ಇಲ್ಲಿ ಅವ್ರು ಬಾ ಅಂತಾರೋ ಇವ್ರು ಹೋಗ್ತಾರೋ ಏನೋ ಗೊತ್ತಿಲ್ಲ, ಒಟ್ಟಾರೆ ಅವಿನಾವ ಭಾವ ಸಂಬಂಧ ಇದೆ. ಕೊಂಚ ನೋಡ್ರಿ ಈ ವಿಚಾರದಲ್ಲಿ. ನಾನು ಒಂದು ಮಾತು, ರಾಜಕೀಯ ವ್ಯಕ್ತಿಗಳೇ ನೀವು ಯಾರಾದ್ರೂ ನೀವು ಫೋನ್ ಮಾಡಿದ್ರೆ, ಈಗ ಮಾಡಿದ್ರೆ ಮುಲಾಜಿಲ್ಲಂಗೆ ನಿಮ್ ಫೋಟೋ ಹಾಕ್ಬಿಡ್ತೀನಿ ಈ ಸತಿ. ಯಾಕಂದ್ರೆ ನೀವು ಇಂಥ ಮೌಢ್ಯಗಳನ್ನ ಸಪ್ರೆಸ್ ಮಾಡಿ. ಇಲ್ಲಿ ನಮ್ಮವ್ರು ಬಿಡ್ರಿ ಅಂತ ಹೇಳಿ ಪೊಲೀಸರ ಮೇಲೆ ಒಂಥರ ಕಂಟ್ರೋಲ್ ತಗೊಂಡ್ಬರೋದು, ಪ್ರೆಷರ್ ಮಾಡೋದು, ಅವೆಲ್ಲ ಮಾಡಬೇಡಿ. ಇಲ್ಲಿ ಒಬ್ರು ಮಾಡಿದ್ರಂತೆ, ನಾವು ಅದರಲ್ಲಿ ಕೂಡ ಹೇಳಿದೀವಿ. ಸತೀಶ್ ಶೈಲ್ ಅವ್ರು ಕೂಡ ಇಲ್ಲಿ ಬಂದು ಹೋಗಿದ್ರಂತೆ, ನಂತರ ಅವರ ಸಪೋರ್ಟ್ ಇದೆ ಅಂತ ಹೇಳಿ ಒಂದಿಷ್ಟು ಆಕಾಶವಾಣಿ. ಹಂಗಾದ್ರೆ ಶೈಲ್ ಅವ್ರಿಗೆ ಹೇಳ್ತಾನೆ, ಸೈಲೆಂಟ್ ಆಗಿದ್ಬಿಡಿ ಬೇಡ ಅಂತ. ಮಾಜಿ ZP ಒಬ್ರು ಅಲ್ಲಿ ಯಾರೋ ಒಬ್ರು ಸದಸ್ಯರು ಯಾರೋ ಅವರು ಇವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಆಕಾಶವಾಣಿ. ಗೊತ್ತಿಲ್ಲ, ಮಾಡಿಲ್ಲ ಅಂದ್ರೆ ಸಂತೋಷ, ಮಾಡಬೇಡಿ ಅನ್ನೋದು ನಮ್ಮ ಆಗ್ರಹ. ಇಲ್ಲಿ ಬಳಸಿದ ವಾಹನಗಳು ಯಾವ್ಯಾವು ಹೇಳ್ತಾರಲ್ಲ, ಇವು ತಾಮ್ರದ್ದು ಏನೋ ಕದಿಯಕ್ ಹೋಗಿ, ಹಿತ್ತಾಳಿದ್ ಏನೋ ಕದಿಯಕ್ ಹೋಗಿ ಒಂದು ಇನ್ನೋವಾ ಕಾರ್, ವೈಟ್ ಕ್ರಿಸ್ಟಾ ಅದು ಕಾರು, K03 N06422 ಅಂತ ಹೇಳಿ ಒಂದು ವೈಟ್ ಮಾರುತಿ ಸುಜುಕಿ ಸ್ವಿಫ್ಟ್ ಗಾಡಿ KA30 N01453, ಹಾಗೆ ಬ್ಲಾಕ್ ಮಹೀಂದ್ರ ಬೊಲೆರೋ ಗಾಡಿ KA30 M68024, ಡ್ಯೂವಾ ಸ್ಕೂಟರ್ ಇದು KA30 X4613. ಹೇಳ್ತಾರಲ್ಲ ಏನೋ ಮಾಡಕ್ ಹೋಗಿ ಏನಾಯ್ತು ಅಂತ ಹೇಳಿ ಇಷ್ಟೊಂದು ಗಾಡಿಗಳು ಸೀಸ್ ಆಗಿದ್ದಾವೆ. ಈಗ
ಇಲ್ಲಿ ವಾಹನಗಳಲ್ಲಿ 16 ಹಿತ್ತಾಳಿ ದೇವರು ಆ ವಿಗ್ರಹಗಳು ಸಿಕ್ಕುವಂತೆ ಮೂರ್ತಿ. ಆಮೇಲೆ ಇಲ್ಲಿ ಮಾತ್ರ ಹೇಳೋದು ಹ್ಯಾಟ್ಸ್ ಆಫ್ ಟು ಅಂಕೋಲಾ ಪೊಲೀಸ್. ವೀಕ್ಷಕರೇ, ಒಂದು ಮನೆಯಲ್ಲಿ ಈ ಪರಿ ವಿಗ್ರಹಗಳು ಯಾಕೆ? ಮುಂದೆ ಎಪಿಸೋಡ್ಗಳಲ್ಲಿ ಒಂದು 50 ಜನ ಮಾತಾಡ್ತಾರೆ, 50 ಜನ ಮಾತಾಡ್ತಾರೆ, ಕೇಳ್ತೀವಿ. ಯಾಕಂದ್ರೆ ಇದು ಎಪಿಸೋಡು ಭಾಗ 1 ಹೇಳ್ತಾರಲ್ಲ, ಪಿಕ್ಚರ್ ಅಭಿ ಬಾಕಿ ಅಂತ. ಇಷ್ಟೊಂದು ವಿಗ್ರಹಗಳು ಯಾಕೆ ಬಂದ್ವು ಅಂದ್ರೆ ಅವು ಬಂಗಾರದ್ದು ಅಂತ ತಿಳ್ಕೊಂಡು ಅವ್ರು ಬಂದಿದ್ದಾರೆ, ಬಂಗಾರದ್ದು ಅಲ್ಲವು. ಇಲ್ಲಿ ಈ ವಿಗ್ರಹಗಳು ಒಂದ್ ಕಡೆ ಹುಗಿದಿರ್ತವೆ. ಅಲ್ಲೊಂದು ವಿಗ್ರಹ, ಅಲ್ಲಿ ದುರ್ಗಾದೇವಿ ವಿಗ್ರಹ ಇದೆ, ತೆಗಿರಿ ತೆಗಿರಿ ತೆಗಿರಿ. ಇವೇ ಆಗ್ಬಿಟ್ಟಿದಾವ್ರಿ ಕುರಿಗಳು ಸರ್. ನಾವು ಕುರಿಗಳು ಬ್ಯಾ 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 ಹಿಂಗ ಆಗ್ತಾ ಆಗ್ತಾ ಏನಾಗಿದೆ, ಎಲ್ಲರೂ ಇವರನ್ನ ಹೀರೋಯಿನ್ಗಳು ಮಾಡ್ತಾರೆ. ಚಿಕ್ಕ ಕೆಲಸ ಗೌರ್ಮೆಂಟ್ ಸಿಗೋದೇ ಕಷ್ಟ. ಒಂದ್ ರೀತಿಯಿಂದ ನೀವು ರಿಸೈನ್ ಮಾಡ್ಬಿಡಿ, ಯಾರಾದ್ರೂ ಬಂದ್ಕೊಳ್ಳಿ, ಏನಾದ್ರೂ ಫೀಸ್ ತಗೊಳ್ಳಿ. ಅಲ್ಲಿ ಪಗಾರ ತಗೊಳೋದು ಸರ್ಕಾರಿದು. ಇಲ್ಲಿ ನಾನು ಸಿದ್ದರಾಮಯ್ಯ ಸರ್ನ ಕೇಳ್ತೇನೆ, ಇಲ್ಲಿ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಈಗ ಮೌಢ್ಯ ಬೇಡ ಅಂತ ನೀವು ಹೇಳ್ತೀರಿ, ಸ್ಮಶಾನದಲ್ಲಿ ಉಪ್ಪಿಟ್ಟು ತಿಂತೀರಿ, ಊಟ ಮಾಡ್ತೀರಿ. ಇಲ್ಲಿ ನೋಡಿ, ಕೊಂಚ ನೀವು ಕೂಡ ಇದನ್ನ ನಿಮ್ಗೆ ಕಳಿಸ್ತೀನಿ ವಾಟ್ಸಪ್ಗೆ ನೋಡಿ. ಹಾಗೆ ಸತೀಶ್ ಅವರ ಪಿ ಅವ್ರಿಗೆ ಕೂಡ ಕಳಿಸ್ತೀನಿ, ಕೊಂಚ ನೋಡಿ ರಾಜಪ್ಪ ಅವರೇ. ಇಲ್ಲಿ ಅಂಕೋಲಾ ಯಲ್ಲಾಪೋರ್ಟು ಮೈಸೂರು ಸ್ವಲ್ಪ ಜಾಸ್ತಿ ಇದೆ, ಧಾರವಾಡಕ್ಕೆ ಲಿಂಕ್ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿ SP ಸರ್ ಸ್ವಲ್ಪ ಯೋಚನೆ ಮಾಡಿ. ಬಂಗಾರದ ಕಣಜವೇ ಆಗಿದೆ ಈ ತಿಂಗಳ ಬೈಲ್ ಅಂತೇಳಿ. ತಿಂಗಳ ಬೈಲ್ ಅನ್ನೋದು ಆ ಊರಿಂದು ಕಣಜ ಆಗ್ಬಿಟ್ಟಿದೆ, ಅಲ್ಲಿ ಸಿಗ್ತದೆ ಅಂತ ಹೇಳಿ. ಇಲ್ಲಿ ಈ ಮನೆಯವರ ನಡೆ ನುಡಿ ಬಗ್ಗೆ ಕೂಡ ಕೊಂಚ ಪೊಲೀಸರು ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ನಾರಾಯಣ ಸರ್ SP ಬಹಳ ಅವರಿಗೆ ಸ್ಯಾಲ್ಯೂಟ್ ಹೇಳ್ತಾನೆ. ನಿಜವಾಗ್ಲೂ ಈಸ್ ವಂಡರ್ಫುಲ್ ಪರ್ಸನ್. ನಮ್ಮ ಜೊತೆ ಮಾತಾಡಿದಾಗ ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಈಗ ತಾನೇ FIR ಆಗಿದೆ. ಎಲ್ಲ ಸತ್ಯಗಳನ್ನ 100% ನಾರಾಯಣ ಸರ್ ತಗೊಂಡ್ಬರ್ತಾರೆ. ಯಾವುದೇ ಇನ್ಫ್ಲೂಯೆನ್ಸ್ ಆಚೆ ಅವ್ರ ಹತ್ರ ಹೋಗ್ಬಾರ್ದು. ಹೋದ್ರು ಕೂಡ ಅವರು ಯಾವುದೇ ರೀತಿಯಿಂದ ಇನ್ಫ್ಲೂಯೆನ್ಷಿಯಲ್ ಅದು ಒಳಗ ಆಗೋದಿಲ್ಲ ಅಂತ ಹೇಳಿ 100% ಗರುಡನಿಗೆ ನಂಬಿಕೆ ಇದೆ. ಹಾಗೆ ಇಲ್ಲಿ DC ಅವರು ಕೂಡ, ಮೇಡಮ್ ಅವರೇ ನೀವು ಇದ್ರ ಬಗ್ಗೆ ನೋಡ್ಕೊಳ್ಳಿ, ಯಾಕಂದ್ರೆ ನಿಮ್ಮ ವ್ಯಾಪ್ತಿಯಲ್ಲಿ ಇವು ಬರ್ತವೆ. ಈ ಮೌಢ್ಯ ನಂಬಿಕೆ ಏನಿದೆಯಲ್ಲ, ಇದನ್ನ ಎನ್ಕೇಶ್ ಮಾಡ್ಕೊಂತ ಇದ್ದಾರೆ. ಕೆಲವೊಬ್ರು ಹೇಳ್ತಾರಲ್ಲ, ನಮ್ ಕಡೆ ಗುಳದಾಳೆ ಅಂತಾರ, ತಾಳಿ ಕರಿಮಣಿ ಸಹಿತ ಇಟ್ಟು ಹಾಳಾಗಿದ್ದಾರೆ. ಸಮಸ್ಯೆ ಇದ್ದದಕ್ಕೆ ಹೋಗ್ತಾರೆ, ಮತ್ತೆ ಸಾಲ ಸೋಲ ಮಾಡಿ ಸಮಸ್ಯೆಗೆ ಒಳಗಾಗ್ತಾರೆ. ದೇವ್ರು ಬರೋದಾದ್ರೆ ಈ ಮೂರ್ತಿಗಳನ್ನ ಕಳತನ ಮಾಡುವಾಗ, ದೇವ್ರು ಮೂರ್ತಿ ಕಳತನ ಆಗ್ಲಿಕ್ಕೆ ತಾವು ಹೋಗಂತ ಹೇಳಿ ಅವಾಗ ಬರೋದಿಲ್ವ ಮನೆಯಲ್ಲಿ ದೇವ್ರು? ಕದ್ದವ್ರು ಯಾರು ಅಂತ ಹೇಳಿ ಪೊಲೀಸರು ಯಾಕೆ ಕಂಡು ಹಿಡಿಬೇಕ್ರಿ? ದೇವ್ರು ಬರೋದಾದ್ರೆ ದೇವ್ರೇ ಹೇಳ್ಬಿಡ್ಬೇಕು. ಈತ ಈಗೇನು 6 ಜನ ಹೇಳಿದ್ನಲ್ಲ, ಈತ KPC ಎಂಪ್ಲಾಯಿ, ಇವರು ಧಾರವಾಡದವರು, ಮೈಸೂರಿನವರು, ಅವರು ಇವರು ಕದ್ದಿದ್ದಾರೆ ಅಂತ ಹೇಳಿ ದೇವ್ರು ಒಂದು ಸ್ಕ್ರೀನ್ ಮುಂದೆ ಬಂದು ಅವರ ಚೆರೆಯನ್ನ ಹೇಳ್ಬಿಡ್ಬೇಕಾಗಿತ್ತು. ಪೊಲೀಸರಿಗೆ ಶ್ರಮನೇ ಇರ್ತಾ ಇದ್ದಿದ್ದಿಲ್ಲ. ಹಿಂಗೆ ದೇವ್ರು ಬರೋದಾದ್ರೆ ಖಂಡಿತ ಆ ಸ್ಟೇಷನ್ ಮುಂದೆ ಇವ್ರನ್ನೇ ಕೂಡಿಸಿ, ದೇವಿ ಅಲ್ಲಿ ಒಂದು ಕಳತನ ಆಗಿದೆ, ನಮ್ಮ ಅಲ್ಲಿ ಇನ್ನೂ FIR ನಲ್ಲಿ ಟ್ರೇಸ್ ಔಟ್ ಆಗಿಲ್ಲ, ಕೂತ್ಕೊಂಡು ಯಾರು ಅಂತ ಹೇಳ್ಬಿಡಮ್ಮ ಅಂದ್ರೆ ನಾವು ಕೂಡ ಕೈ ಮುಗಿದ್ ಬಿಡ್ತೀವಿ, ಹೇಳ್ಬಿಡ್ಲಿ. ಇವರೇ ಕದ್ದಿದ್ದಾರೆ, ಇವರೇ ಮಾಡಿದ್ದಾರೆ, ಅವೆಲ್ಲ ಆಗಲ್ರಿ. ನೀವು ಹೇಳ್ತಾರಲ್ಲ, ಇನ್ನೋಸೆಂಟ್ ಜನಗಳು, ನಿಮ್ಮ ಈ ಇನ್ನೋಸೆನ್ಸ್ ಏನಿದೆ ಅಲ್ಲ, ಎನ್ಕ್ಯಾಶ್ ಆಗ್ತಾರೆ. ಕಳ್ಕೊಳಂಗಿದ್ರೆ ಕಳ್ಕೊಡ್ರಿ. ಯಾಕಂದ್ರೆ ಈ ದೇಶದ ಕತೆ ಇಷ್ಟೇ ಕಣಮ್ಮು, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮು ಅಂತ ಹೇಳಿ ನಾವು ಈ ಸಾಂಗ್ನಲ್ಲಿ ತೋರ್ಸೋದೇ ಅದಕ್ಕೆ. ಇಲ್ಲಿ ಎಲ್ಲರೂ ಹಂಗೆ ಕಳ್ಳ ಕಳ್ಳ ಕಳ್ಳ, ಕಳ್ಳರು ನಾವೆಲ್ಲರೂ ಅಂತ ಹೇಳಿ ಕದ್ದಿದ್ದಾರೆ, ಸಿಗ್ಬಿದ್ದಿದ್ದಾರೆ. ಇಲ್ಲಿ ಸರ್ಕಾರಿ ನೌಕರರಾಗಿ ಈ ರೀತಿ ಮಾಡೋದು ಎಷ್ಟು ಸೂಕ್ತ? ಇಲ್ಲಿ ಆರೋಗ್ಯ ಇಲಾಖೆನಲ್ಲಿ ಈಗ ನಾವು ಗುಂಡೂರಾಯರನ್ನ ಕೇಳ್ತೇವೆ, ಸರ್ ಏನ್ ನಿಮ್ಮ ಕ್ರಮ? ಹಾಗೆ ಪ್ರಿಯಾಂಕ್ ಖರ್ಗೆ ಇಲ್ಲಿ PDO ಆಗಿರೋದ್ರಿಂದ ನಿಮಗೆ ಹೇಳಿ ಪಂಚಾಯತ್ ರಾಜ್ನಲ್ಲಿ ನೀವು ಇವ್ರ ಮೇಲೆ ಏನ್ ರಾಜ್ ಮಾಡ್ತೀರಾ? ಹೇಗೆ ಯೋಚನೆ ಮಾಡಿ. ನಿಮ್ಗೆ ಕೂಡ ಕಳಿಸ್ತೀವಿ ಇದನ್ನ. 24 ಗಂಟೆಯಲ್ಲಿ ಈಗ ಸಿಕ್ಕಿದ್ದಾರೆ. ಹಾಗೆ ಇಲ್ಲಿ ಸರ್ಕಾರಿ ನೌಕರರು ಸೇರಿ ಒಂದಿಷ್ಟು ಮಿಲಾಪಿ ಆಗಿದ್ದಾರೆ ಅಂತ ಹೇಳ್ತಾರೆ. ಇದು ಒಂದು ರೀತಿಯಿಂದ ಹಿಲ್ಲೂರಿನ ಧಾರ್ಮಿಕ ಭಯವನ್ನ ಉತ್ಪಾದನೆ ಮಾಡುವ ಒಂದು ಕೇಂದ್ರ ಆಗ್ಬಾರ್ದು. ಜನರು ಇಲ್ಲಿ ಶ್ರಮಜೀವಿಗಳಿದ್ದಾರೆ, ಮುಗ್ಧರಿದ್ದಾರೆ, ಹೊಲ ಮನೆ ಮಾಡ್ಕೊಂಡವ್ರು. ಒಂದು ಕಡೆ ಹೇಳ್ತಾರಲ್ಲ, ಈ ಚಿರತೆ ರಕ್ತದ ರುಚಿ ಕಂಡ್ರೆ ಮತ್ತೆ ಮತ್ತೆ ಪದೇ ಪದೇ ಬರ್ತದೆ. ಈ ಕಳ್ಳರು ಒಂದ್ಸತಿ ಇಲ್ಲಿ ರುಚಿ ಕಂಡ್ರು ಅಂದ್ರೆ ಅಲ್ಲಿ 1 ಕಿಲೋಮೀಟರ್ ಗಟ್ಟಲೆ ಒಂದೊಂದು ಮನೆ ಇರ್ತವೆ. ಸೆಕ್ಯೂರಿಟಿ ಹೆಂಗೆ ಅನ್ನೋದು ಯೋಚನೆ ಆಗ್ತದೆ. ಹೇಳ್ತಾರಲ್ಲ, ಸುಮ್ಮನೆ ಇದ್ವಿ ಏನೋ ಮಾಡಿ ಏನಾಯ್ತು ಅಂತ ಹೇಳಿ ಈಗ ಒಂದು 50-60 ಜನ ಈ ದಂಪತಿಗಳ ವಿರುದ್ಧ ಘೋಷಣೆ ಕೂಗ್ತಾ ಕೆಲವೊಂದು
ಮುಂದೆ ಕಾರ್ಯಾಚರಣೆ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಗರುಡನಿಗೆ ಕೂಡ ಹೇಳಿದ್ದಾರೆ, ಬಿಡೋದಿಲ್ಲ, ಕಂಟಿನ್ಯೂಸ್ ತೋರಿಸ್ತೀವಿ. ಇಲ್ಲಿ ದೇವರಾಗಿದ್ ಬಿಡಿ, ದೇವರಂತ ನೌಕರಿ ಇದೆ, ಮಾಡ್ಕೊಂಡಿದ್ ಬಿಡ್ರಿ. ದೇವರು ಇದ್ದಾನೆ ಒಳ್ಳೆತನದಲ್ಲಿ, ಒಳ್ಳೆ ಭಾವನೆಯಲ್ಲಿ. ಹಿಂಗೆ ಮಾಡಿದ್ರೆ ಇದು ದೇವರಲ್ಲ, ಇದು ಹಿಂಗೆ ಇರೋದೇ ದೇವ್ರು. ಯಾಕಂದ್ರೆ ದೇವರೇ ಸೈಲೆಂಟ್ ಇರ್ತಾನೆ. ನೀವು ಗುಡಿಯಲ್ಲಿ ಮೂರ್ತಿ ತೋರಿಸಿದ್ರೆ ಭಟ್ರು ಮಾತಾಡ್ತಾರೆ ಬಿಟ್ರೆ ದೇವ್ರು ಎಲ್ಲಿ ಮಾತಾಡ್ತಾರೆ? ಬಾಳೆಹಣ್ಣು ಬೇಕು ಅಂತ ಹೇಳಿ ನೀವೇ ತಿಂತೀರಿ ಹೇಳ್ತಾರಲ್ಲ, ಅವರಿಗೆ ಸೀರಾ ಬೇಕು, ಉಪ್ಪಿಟ್ಟು ಬೇಕು, ದೇವ್ರು ಅದನ್ನ ಕೇಳಿದಾರೆ. ದೇವ್ರು ಏನು ಕೇಳ್ತಾರ ಸ್ವಾಮಿ? ದೇವ್ರು ಕೊಡ್ತಾನೆ. ಸೂರ್ಯನ ಕೊಟ್ಟಿದ್ದಾನೆ, ಚಂದ್ರನ ಕೊಟ್ಟಿದ್ದಾನೆ. ತಯಾರು ಮಾಡಕ್ ಆಗತ್ತೇನ್ರಿ? ಆ ಸೂರ್ಯನ ಪ್ರಖರತೆ, ಆ ಶಾಖವನ್ನಾದ್ರೂ ತಡ್ಕೊಳಕ್ ಆಗ್ತದ? ಅಸಾಧ್ಯ. ನೀವು ಅವ್ರಿಗಿಂತ ದೊಡ್ಡವರ? ನೀವು ಏನ್ ಕ್ರಿಯೇಟ್ ಮಾಡ್ತೀರಿ? ಇಲ್ಲಿ ಮೂಢ ಜನಗಳು ಸ್ವಲ್ಪ ಕುರಿಗಳಾಗಬೇಡಿ, ಎಚ್ಚೆತ್ಕೊಳ್ರಿ ಧ್ವನಿ. ನೀವು ಇಲ್ಲಿ ಕಳ್ಕೊಳೋದಾಗ್ಲಿ. ನಾ ಹೇಳ್ತೀನಲ್ಲ, ನಾನು ಈ ವಾಮಾಚಾರಿಗಳ ಬಗ್ಗೆನೇ ಸಾಕಷ್ಟು ಎಪಿಸೋಡ್ ಮಾಡಿದೀನಿ, ನೀವು ನೋಡ್ಬೋದು, ಅದ್ರಲ್ಲಿ ತೋರಿಸ್ತೀನಿ. ಜೇಬ್ನಲ್ಲಿ ಕೂಡ ಡಬ್ಬಣ, ಸೂಜಿ ಎಲ್ಲ ಇಟ್ಕೊಂಡಿದ್ದೀನಿ. ಈಗ ನೋಡ್ ಕೂಡ ದೆವ್ವ ಕೂತಂಗ ನಾನೇ ಕೂತಿದ್ದೀನಿ ನಿಮ್ಮ ಎದುರಿಗೆ. ನೋಡಿ, ಏನೇನಾಗೋದಿಲ್ಲ. ಎಡಿ ಬಿದ್ರೆ ಅದು ಏನೋ ಆಯ್ತಂತ ಹೇಳಿ ಏನೋ ಆಯ್ತಂತ ಹೋಗ್ತೀರಿ. ಕೆಮ್ಮಿದ್ರೆ ಏನೋ ಆಯ್ತಂತ ಯಾರ ಮಾಡ್ಸ್ಯಾರ? ಇವೆಲ್ಲ ಏನಿಲ್ಲ. ಇಲ್ಲಿ ಏನ್ ಬರ್ದಿರ್ತದೆ ಅದೇ ಆಗ್ತದೆ. ಇಲ್ಲಿ ಹಣವನ್ನ ಕಳ್ಕೋಬೇಡ್ರಿ. ಯಾವ ದೇವರು ಮನುಷ್ಯ ರೂಪದಲ್ಲಿ ಬರೋದಿಲ್ಲ. ಮನುಷ್ಯನ ದೇಹದಲ್ಲಿ ದೇವರು ಕೂರ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ದೇವರೇ ಬ್ರಹ್ಮಾಂಡ. ಇಲ್ಲಿ ಹಬ್ಬ ಗಿಬ್ಬ ಬಂದ್ರೆ ಈ ಏರಿಯಾದಲ್ಲಿ, ಈ ಮನೆಯಲ್ಲಿ, ಆವರಣದಲ್ಲಿ, ಇಲ್ಲಿ ಗದ್ದೆಯಲ್ಲಿ ದೇವರ ಬಂಗಾರ ಉದ್ಭವ ಆಗ್ತದೆ, ಸಿಗ್ತದೆ ಅಂತ ಹೇಳಿ ಅಲ್ಲಿ ಒಂದು ರೀತಿಯಿಂದ. ಹಾಗೆ ಈಗ ನಾಗದೋಷ, ಆ ದೋಷ, ಈ ದೋಷ, ಇದಕ್ಕೆ ಪರಿಹಾರ ಮಾಡಿಕೊಡ್ತೀವಿ. ಏನು ದೋಷ ಇದ್ರೇನ್ರಿ? ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ಎಲ್ಲ ಗ್ರಹಗತಿಗಳ ಬಲ ಅವನು. ಸೂರ್ಯ ನಮಸ್ಕಾರ ಮಾಡಿಬಿಡ್ರಿ. ನಮ್ಗೆ ರೆಗ್ಯುಲರ್ ಆಗಿ ನೀವು ಬೇಡ, ನೀವು ಮಲ್ಕೊಂಡ್ರು ಕೂಡ ಬೆಳಗ್ಗೆ ತನ್ನ ಡ್ಯೂಟಿ ಮಾಡ್ಲಿಕ್ಕೆ ಬಂದೇ ಬಿಡ್ತಾನೆ. ಇಲ್ಲಿ ಇವ್ರು ಡ್ಯೂಟಿಗೆ ಹೋಗ್ಲಿ, ನರ್ಸ್ ಆಗಿ ನರ್ಸ್ ಕೆಲಸ ಮಾಡ್ಲಿ. ನರ್ಸ್ ಆಗಿ ಏನಮ್ಮ ಅಂತ ಹಿಂಗ್ ಹಿಡ್ಕೊಂಡ್ಬಿಟ್ರೆ ದೇವರೇ ಕೈ ಹಿಡ್ದಾನ ಅಂತೇಳಿ ಆರಾಮಾಗ್ಬಿಡ್ತಾರೆ. ಹಂಗಾಗಿದ್ರೆ ನಾನು ಈ ಚಾನಲ್ ಬಿಟ್ಟು ಅವ್ರನ್ನ ಭಕ್ತರಾಗ್ಬಿಡ್ತೀನಿ. ಅವ್ರು ನಿಜವಾಗ್ಲಿ ದೇವರೇ ಬರೋದಾದ್ರೆ ಮತ್ತೆ ದೇವ್ರ ಜೊತೆಗಿರೋದು ಪುಣ್ಯ ಅಲ್ರಿ, ಭಾಗ್ಯ ಅದ. ಯಾಕೆ ನಾವು ಸಾಯ್ಬೇಕು? ಹೋಗಿ ಹಂಗಿರ್ಬೇಕು ಅಲ್ಲ, ಹಂಗಾಗಲ್ಲ. ಇಂಥವು ಸಾಕಷ್ಟು ಆಗಿದಾವೆ. ಯಾಮರ್ಲಿಕ್ಕೆ ನೀವು ರೆಡಿ ಇದ್ದಾಗ ಯಾಮರ್ಸೋರೇನು ಕಡಿಮೆ ಏನ್ರಿ? ಹಾಗೆ ಇಲ್ಲಿ ಶುಕ್ರವಾರ ಪೂಜೆ ಅದು ಇದು ಅಂತ ಹೇಳಿ ಸಾಕಷ್ಟು ಜನ ಅಲ್ಲಿಂದ ಇಲ್ಲಿಂದ ಕಾರ್ ಹಾಕಿ ಇಲ್ಲಿ ತಗೊಂಡ್ ಬಂದು ಎಲ್ಲ ಜಾತ್ರೆಗಳು ಶುರು ಆಗ್ತವೆ. ಇಲ್ಲಿ ಶಕ್ತಿ ಇದೆ ಅಂತ ಹೇಳಿದ್ದು ಆಗ್ತದಂತೆ. ಹಂಗಾದ್ರೆ ಈ ಗೌರ್ಮೆಂಟ್ ಟ್ರಾನ್ಸ್ಫರ್ಗಳು ಹೋಗ್ಬಿಡ್ರಿ ಸರ್, ಯಾಕಂದ್ರೆ ನಿಮ್ ಟ್ರಾನ್ಸ್ಫರ್ಗಳು ಎಲ್ಲಿ ಆಗುತ್ತೆ ಅಂತ ಹೇಳಿ ಇಲ್ಲೇ ಹೇಳ್ಬಿಡ್ತಾರೆ ಗೌರ್ಮೆಂಟ್ ನೌಕರಸ್ಥರು. ಪಾಪ ಇಲ್ಲಿ ನಾನು ಒಂದೇ ಒಂದು ಲಾಸ್ಟಿಗೆ ಕೇಳ್ಬಿಡ್ತೇನೆ, ನಿಜವಾಗ್ಲೂ ನಿಮ್ಗೆ ದೇವ್ರು ಬರೋದಾದ್ರೆ ಮಂಪರ್ ಪರೀಕ್ಷೆ ಆಗಲಿ. ಅಲ್ಲಿ ಯಾರು ಬಂದಿದ್ದಾರೆ, ಯಾರು ಹೇಳ್ಸಿದ್ದಾರೆ ಎಲ್ಲ ಗೊತ್ತಾಗತ್ತೆ. ಇದನ್ನ ನೋಡ್ತಾ ಇರೋದಾದ್ರೆ ನೀವು ರೆಡಿ ಇದ್ರೆ ದೇವರಿಗೆ ಮಂಪರ್ ಪರೀಕ್ಷೆನ ಮಾಡಿಸ್ಬಿಡೋದು. ಯಾಕಂದ್ರೆ ಅಲ್ಲಿ ಅಮ್ಮನ ಮೈಯಲ್ಲಿ ದೇವ್ರು ಬರ್ತಾರ ಅನ್ನೋದಾದ್ರೆ ಯಾವ ದೇವ್ರು ಅಂತ ಹೇಳಿ ಸಬ್ ಕಾನ್ಶಿಯಸ್ ಮೈಂಡ್ ನಿಂದಾನೇ ಕೇಳ್ಬಿಡೋಣ. ಹಂಗಾಗೋ ಪರಿಸ್ಥಿತಿ ಬರುತ್ತೆ. ಸಾಕು ಮಾಡ್ಬಿಡಿ, ಇಲ್ಲಿವರೆಗೆ ಏನು ಊಟ ಮಾಡಿದಿರಲ್ಲ ಅದು ಸಾಕು, ಉಳಿಸ್ಕೊಂಡು ಹೋಗಿ, ಬೆಳೆಸ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತೇನೆ. ಇವರನ್ನ ನಾನು ಹೇಳೋದು ಮಾತ್ರ ಸರ್ಕಾರಿ ದೇವತೆ ಅಂತ. ಸರ್ಕಾರಿ ದೇವತೆ ಯಾಕಂದ್ರೆ ಸರ್ಕಾರಿ ಡ್ಯೂಟಿ ಮಾಡ್ತಾರೆ, ತಪ್ಪೇನಿಲ್ಲ. ಪಾಪ ಇಲ್ಲಿ ಅಂಕೋಲ ಕುಮಟ ಅಲ್ಲಿಂದ ಬಂದು ಇಲ್ಲಿ ಕರಿಮಣಿ ಸಹಿತ ಹಿಲ್ಲೂರಿನ ಕೆಸರೆ ಎಂಬ ಅಲ್ಲಿ ಗ್ರಾಮದಲ್ಲಿ ಮಾರ್ಕೊಂಡು ಇಲ್ಲಿ ಬಡವರಾಗ್ಬಿಟ್ಟಿದ್ದಾರೆ. ದೇವ್ರು ಯಾರನ್ನ ಬಡವರು ಮಾಡ್ತಾರೆ, ದೇವ್ರು ಕೊಡ್ತಾನೆ. ಕರಿಮಣಿ ಸಹಿತ ಮಾರಿಕೊಂಡ ಪ್ರತೀತಿಗಳಿದಾವೆ ಇಲ್ಲಿ. ಪಾಪ ಏನೇ ಅವ್ರಿಗೆ ಕೊಡ್ಬೇಕು, ಯಾಕಂದ್ರೆ ಇಲ್ಲಿ ಬಂದಾಗ ದೇವಿ ಅದನ್ನ ಕೇಳ್ತಾರ, ಸರ ಕೇಳ್ತಾರ, ಅದು ಕೇಳ್ತಾರ ಅಂತ ಹೇಳಿ ಕೊಡ್ತಾರೆ. ಎಲ್ಲಿಂದಾದ್ರೂ ತರಲೇಬೇಕು, ಕೊಡ್ಲಿಲ್ಲ ಅಂದ್ರೆ ಹೆದರಿಕೆ, ದೇವರ ಹೆದರಿಕೆ ಅಥವಾ ಭಯ, ಜನರು ಮುಗ್ದ್ರು. ಇಲ್ಲಿ ದಿನಕ್ಕೊಂದು ದೇವರು, ಈಗ ದೇವಸ್ಥಾನದಲ್ಲಿ ಯಾರು ಕದ್ದಿದ್ದಾರೆ ಅಥವಾ ಅಲ್ಲಿ ಮನೆಯಲ್ಲಿ ಯಾರು ಕದ್ದಿದ್ದಾರೆ ಅಂತ ಹೇಳಿ ಗೊತ್ತೇ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರೆ ಹಿಂಗೆ ಸ್ವಾಮಿ ದೇವರು ಕೂಡ ಹಿಂಗೆ ಮಲ್ಕೊಂಡ್ಬಿಡ್ತಾನ. ದೇವರೇ ಕಣ್ಣು ಮುಚ್ಚೋದಾದ್ರೆ ಜಗತ್ತೇ ಪೂರ ಕಣ್ಣು ಮುಚ್ತದೆ. ಈಗ ಸಂದೀಪ್ ಅವರು ಏನ್ ಮಾತಾಡ್ತಾರಂತೆ ನಿಮಗೆ ಕೇಳಿಸ್ತದೆ. ಈಗ ಈ ಭಾಗ 1ರಲ್ಲಿ ಇಷ್ಟು, ಮುಂದೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇಲ್ಲಿ ನಾವು ಹೇಳುವ 2 ವ್ಯಕ್ತಿಗಳು, ವಿಶೇಷವಾಗಿ PDO ಸರ್, ವಿಠಲ್ ಬಾಂದೇಕರ್ ಅವ್ರೆ, ನಿಮ್ಮ ಐಟಮ್ಗಳು ಸಿಕ್ಕಿದಾವೆ ತಗೊಳ್ಳಿ. ಸುಧಾ ಬಾಂದೇಕರ್ ಅವ್ರೆ, ನರ್ಸ್ ಅಂತ ಒಳ್ಳೆ ಸರ್ವಿಸ್, ದೇವರ ಕೆಲಸ ಇದು, ಮಾಡಿಕೊಳ್ಳಿ. ದೇವರು ಮೈ ಮೇಲೆ ಬರೋದು ಬೇಡ ಅಂತ ಹೇಳ್ತಾನೆ. ನಮಸ್ಕಾರ. ಜಗತ್ತಿನೊಳಗ ಏನ್ ನಡೆದಪ್ಪ ಅಂತ ಕೇಳಿದ್ರೀಗ
ದೇವ್ರ ಹೇಳೋ ಮಂದಿ ಭಾಳ ಗಂಟು ಬಿದ್ದಾರೆ ಈಗ. ಯಾದಕ್ಕೆ ದೇವ್ರೇ ಹೇಳೋದು ಗಂಟು ಬಿದ್ದಾರಪ್ಪ ಅಂತ, ದೇವ್ರುಗಳು ಇವ್ರು ಮನುಷ್ಯರ ಮೈಯಾಗ ಬಂದ್ರೆ ದೇವ್ರು ಮನುಷ್ಯ ಉಳಿದತ್ತು ಸುಳ್ಳ. ಹೆಂಗದು ಮಳ್ಳು ಮಾಡಕ್ಕ ಓ 2 ಅಮಾಸೆ ಬರ್ರಿ, 2 ಹುಣ್ಣಿಮೆ ಬರ್ರಿ, ಒಣ ಹತ್ತಿ ಕಟ್ಟಿಗೆ ಅಂತ 2 ಉದ್ರ ಕಡಿ ತಗೊಂಡ್ಬರ್ರಿ. ಏನ್ ಬಿಡಾಕತ್ತ ಹೇಳಿ ದುರ್ಗವ್ವ? ಒಂದ್ ಬೆಳಿ ಚಪ್ಪಲಿ ಬಿಡಾಕತ್ತಾಳು, ಬಂಗಾರ ಕೊಡ ಬಿಡಾಕತ್ತಾಳು, ಹಂಡಿ ಬಿಡಾಕತ್ತಾಳು, ಬೋರ್ಮಾಳ ತಿಕ್ಕೆ ಸರ ಬಿಡಾಕತ್ತಾಳು, ಹೋತಾ ಬಿಡಾಕತ್ತಾಳು, ಹೋತಾ ಏನ್ ದೇವ್ರ ಇವೆಲ್ಲ ದೇವ್ರ ಅದಕ್ಕ ಅಡಗಿನ ದೇವ್ರು ಬಂದ ಕಾಸ ಗುಡಿಯಾಗಿನ ದೇವ್ರ ಎಬ್ಬಿಸ್ತಂತ. ಅಡಗಿನ ದೇವ್ರು ಬಂದು ಗುಡಿಯಾಗಿನ ದೇವ್ರ ಎಬ್ಬಿಸಿದ್ರು, ಗುಡಿಯಾಗಿನ ದೇವ್ರು ನಿಂತಾವ ಇಂತ ದೇವ್ರ ಹೇಳಕತ್ತಾರ. ಊರಿನ ಮ್ಯಾಗ ದೇವ್ರ ಹೇಳವ್ರು ಯಾರು ಇಲ್ಲ, ದೇವ್ರ ಕೆಳವ್ರು ಯಾರು ಇಲ್ಲ. ಮೊದಲ ದೇವ್ರ ಹೇಳವ್ರ ಹಾಡು ತೆಗದೈತಿ, ದೇವ್ರ ಕೆಳವ್ರ ಹಾಡು ತೆಗದೈತಿ. ಐ ಡೋಂಟ್ ಲೈಕ್, ಡೋಂಟ್ ಟಚ್ ಮೀ, ಡೋಂಟ್ ಟಾಕ್, ಡೋಂಟ್ ವರಿ, ಡೋಂಟ್ ಕೇರ್. सृष्टि स्थिति विनाशानां शक्तिभूते सनातनी गुणाश्रये गुणमये नारायणी नमोस्तुते। सृष्टि स्थिति विनाशानां शक्तिभूते सनातनी गुणाश्रये गुणमये नारायणी नमोस्तुते। सृष्टि स्थिति विनाशानां शक्तिभूते सनातनी गुणाश्रये गुणमये नारायणी नमोस्तुते। सृष्टि स्थिति विनाशानां शक्तिभूते सनातनी गुणाश्रये गुणमये। ಹಲೋ ಹಲೋ ಸಂದೀಪ್ ಅವರಾ? ಹೌದು ಸರ್, ನಾನು ಸಂದೀಪ್ ಮಾತಾಡ್ತಿರೋದು. ನಮಸ್ಕಾರ ಸಂದೀಪ್ ಅವ್ರ, ನಾನು ಕೃಷ್ಣಮೂರ್ತಿ ಅಂತೇಳಿ ಗರುಡ ಟಿವಿಯಿಂದ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸಂದೀಪ್ ಅವರೇ, ಏನ್ ನಿಮ್ಮ ಈಗ ಅಂಕೋಲ ಆಚೆ ಈಚೆ ಏನ್ ಈಗ ಇದೆಯಲ್ಲ ತಿಂಗಳ ಬೈಲು ಮನೆಗೆ ಕಳ್ತನ ಆಗಿತ್ತಂತೆ. ಈಗ ನಾವು ಇದೊಂದು ಸರ್ಕಾರಿ ದೇವರುಗಳು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ನಮಗ್ ಸುಮಾರು ಮಾಹಿತಿ ಬಂತು ಸರ್. ಹೌದೌದು. ಓಕೆ ಸರ್. ಹೌದೌದು. ಹೌದು ಸರ್. ಇಲ್ಲಿ ಎಲ್ಲೇ ಒಂದ್ ಕಡೆ ವಿಗ್ರಹಗಳು ಅಥವಾ ಏನಾದ್ರೂ ಭೂಮಿಯಲ್ಲಿ ಏನ್ ಸಿಕ್ಕರು ಕೂಡ ಸರ್ಕಾರಕ್ಕೆ ಕೊಡಬೇಕು ಅಂತ ಒಂದು ಪ್ರತೀತಿ ಇದೆ.
ಹೌದು ಸರ್ ಹೌದು ಅದು ಸರ್ ಹೌದು ಸರ್ ಚಿನ್ನದಾಗ್ಲಿ ಏನ ಆಗ್ಲಿ ಅದು ಯಾಕಂದ್ರೆ ಈಗ ಏನಿರುತ್ತಲ್ಲ ಇಲ್ಲಿ ಕೆಲವೊಂದು ಕಡೆ ವಿಗ್ರಹಗಳು ಸಿಗ್ತಾ ಇದಾವೆ, ಅದು ರೆಡಿ ಆಗಿದ್ದು ಮೋಲ್ಡ್ ಆಗಿದ್ದು ಅದು ಹೆಂಗೆ ಉದ್ಭವ ಆಗ್ತಾವ ಏನಿದೆ ಕತೆ. ಅದರಲ್ಲಿ ಮತ್ತೆ ಈ ಬಾಂದೇಕರ್ ಅಂತ ಹೇಳಿ ದಂಪತಿಗಳಿದಾರಂತೆ, ವಿಠಲ್ ವಾಸುದೇವ್ ಬಾಂದೇಕರ್ ಆಮೇಲೆ ಸುಧಾ ಬಾಂದೇಕರ್ ಅಂತ ಹೇಳಿ. ಹೌದು ಸರ್ ಹೌದು ಸರ್ ಒಬ್ರು PDO ಒಬ್ರು ನರ್ಸು. ಹೌದು ಸರ್ ಹೌದು ಸರ್ ಇವ್ರಿಗೆ ಈಗ ನರ್ಸ್ ಅವ್ರಿಗೆ ಮೈ ಮೇಲೆ ದೇವ್ರು ಬರ್ತದಂತೆ. ಹಂಗಾದ್ರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಒಂದು ಕೈ ಮುಟ್ಟಿದ ತಕ್ಷಣ ವಾಸಿ ಆಗ್ಬಿಡ್ಬೇಕು, ಹೌದಾ? ಹೌದು ಸರ್ ಹೌದು ಸರ್ ಹೌದು ಸರ್ ಇದು ಜನರ ಮೂಢನಂಬಿಕೆ ಅಂದ್ರೆ ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳಿ ಈ ಮೂಢನಂಬಿಕೆ ಎನ್ಕೇಶ್ ಆಗ್ತಾ ಇದೆಯಾ ಅಥವಾ ಈಗ ಸರ್ಕಾರ ಹಿಂಗ್ ಸುಮ್ನೆ ಇರ್ತದೆ? ಇಂಥವೆಲ್ಲ ಪ್ರಶ್ನೆಗಳ ಜೊತೆಗೆ ನಿಮ್ಗೆ ನಾನು ಕಾಲ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ, ಈಗೇನು 9ನೇ ತಾರೀಕು ಈ ಪುರಾತನ ವಿಗ್ರಹಗಳು ಕಳ್ಳತನ ಆಗಿತ್ತಂತೆ, ಹೌದಾ? ಹೌದು ಸರ್ ಹೌದು ಸರ್ ಇದು ಹಿಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿದ ತಿಂಗಳ ಬೈಲ್ ಮನೆಯಲ್ಲಿ. ಹೌದು ಸರ್, ಹಿಲ್ಲೂರು ಗ್ರಾಮ ಪಂಚಾಯತಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಈ ದಂಪತಿಗಳ ಮನೆ ಇದೆ ಸರ್. ಮನೆಯಲ್ಲಿ ದೇವಸ್ಥಾನದ ರೂಪದಲ್ಲಿ ಮಾಡಿ ಎಲ್ಲ ದೇವರಂಗೆ ಮಾಡಿ ಒಳಗಡೆ ಈ ತನಗೆ ಸಿಕ್ಕಿದಂತ ಮೂರ್ತಿಗಳನ್ನ ದೇವರಲ್ಲಿ ಇಟ್ಟು ಅದು ತನಗೆ ಸಾಕ್ಷಾತ್ ದೇವರೇ ಕೊಟ್ಟಿದ್ದು ನನಗೆ ಸಿಕ್ಕಿದ್ದು ಭೂಮಿಯಿಂದ ಅಂತ ಜನರನ್ನ ಯಾಮಾರಿಸಿ ಅದು ಚಿನ್ನ ಅಂದ್ಕೊಂಡು ಜನರಿಗೆಲ್ಲ ಹೇಳಿ ಪಾಪ ಹಲವಾರು ಊರುಗಳಿಂದ ಯಲ್ಲಾಪುರ, ಈ ಕಡೆ ಹೊನ್ನಾವರ, ಕಾರವಾರ, ಈ ಕಡೆಯಿಂದೆಲ್ಲ ಭಕ್ತರನ್ನ ತನ್ನ ಒಳಗೆ ಸೆಳ್ಕೊಂಡು ಸುಮ್ನೆ ಅವ್ರ ಹತ್ರ ಹಣ ವಸೂಲಿ ಮಾಡೋದು, ಮತ್ತೆ ಶುಕ್ರವಾರ ದಿನ ತನಗೆ ದೇವ್ರು ಬರ್ತದೆ ಅಂದ್ಕೊಂಡು ಅವ್ರಿಗೇನೆಲ್ಲ ಸುಳ್ಳು ಹೇಳೋದು, ಅಮಾಚಾರ ಮಾಡೋದು, ಮತ್ತೆ ಇವೆಲ್ಲ ಮಾಡಿ ಜನರಿಗೆ ಯಾಮಾರಿಸ್ಬಿಟ್ಟಿದ್ದಾಳೆ ಸರ್ ಅವಳು. ಹಂಗಾದ್ರೆ ಇವರು ಈಗ ಸರ್ಕಾರಿ ದೇವರು ಅಂತ ಅದಕ್ಕೆ ಇಟ್ಟಿದ್ದೀನಿ ನಾನು. ಸರ್ಕಾರಿ ನೌಕರಿ ಮಾಡ್ತಾರೆ ತಾನೆ? ಹೌದು ಸರ್ ಹೌದು ಸರ್ ಹೌದು 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 ಸರ್. ಸರ್ಕಾರಿ ನೌಕರಿ ಗಂಡ ಹೆಂಡತಿ ಇಬ್ರು ದಂಪತಿಗಳಿರುವಾಗ ಈ ದೇವ್ರುಗಳು ಬರ್ತಾರೆ ಅಂತಂದ್ರೆ ಈಗ ವಿಧಾನಸೌಧ ಇಲ್ಲ ಇರೋ ಮಂತ್ರಿಗಳು ಕೂಡ ಇವ್ರ ದರ್ಶನ ಮಾಡಬೇಕಾಯ್ತು ಈಗ. ಹೌದು ಸರ್ ಹೌದು 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 ಸರ್ ಹೌದು ಸರ್. ದೇವ್ರೇ ಅಲ್ಲ ಇವರು? ಹೌದು ಸರ್ ಹೌದು ಸರ್ ಹೌದು. ಹಿಂಗ ದೇವರ ಮೈ ಮೇಲೆ ಬರೋಮ್ಗ ಮತ್ತೆ ಇವ್ರಿಗೆ ನೌಕರಿ ಬೇಕಾ? ಹೌದು ಸರ್ ಹೌದು ಸರ್. ಇನ್ನೊಂದು ಸರ್, ನಿಮ್ಮ ಪ್ರಕಾರ ದೇವರು ಕೂಡ ನೌಕರಿ ಮಾಡ್ತಾನೆ ಭೂಮಿನಲ್ಲಿ ಅಂತೀರಾ? ಹೌದು ಸರ್, ಹಾಗೆ ಆಗಿದೆ ಈಗ ಇಲ್ಲಿ ಪರಿಸ್ಥಿತಿ ಸರ್. ಈಗ ಅಲ್ಲೊಂದು ಶಾಂತಿಕಾ ಪರಮೇಶ್ವರಿ ಅಂತ ಪುರಾತತ್ವ ಇದು ಹಿಂದೊಂದು 150-200 ವರ್ಷ ಹಿಂದ್ಗಡೆ ಒಂದು ದೇವ್ರಿದೆ ಸರ್ ಅಲ್ಲಿ. ಅಲ್ಲಿ ಜನರಿಗೆ ಹೋಗ್ಬಾರ್ದು, ನಾನೇ ದೇವ್ರು, ಅದು ದೇವ್ರಲ್ಲ ನಾನೇ ದೇವ್ರು ಅಂತ ಜನರಿಗೆ ಬಿಂಬಿಸ್ತಾಳೆ ಸರ್ ಇವಳು. ಈಗ ಇನ್ನೊಂದು ಈಗ ಸಂದೀಪ್ ಅವರ ದೇವ್ರು ನನಗೆ ಕೊಡಿ ಅಂತ ಯಾರನ್ನು ಕೇಳೋದಿಲ್ಲ, ಹೌದಾ? ದೇವ್ರೇ ಕೊಡ್ತಾನೆ ಎಲ್ಲರಿಗೂ. ಹೌದು ಸರ್ ಹೌದು ಸರ್ ಹೌದು ಸರ್ ಹೌದು ಸರ್. ಭೂಮಿ, ಗಾಳಿ, ನೀರು, ಆಕಾಶ ಇವೆಲ್ಲ ದೇವ್ರೇ ಕೊಟ್ಟಿದ್ದು. ಹೌದು ಸರ್ ಹೌದು ಸರ್. ನನಗೆ ಬಂಗಾರ ಕೊಡಿ, ಕುರಿ ಕೊಡಿ, ನನಗೆ ಬಲಿ ಕೊಡಿ ಅಂತ ಕೇಳೋದಾದ್ರೆ ಎಲ್ಲಿ ದೇವ್ರು ಅಂತ? ದೇವ್ರು ಕೇಳಲ್ಲ, ಕೊಡ್ತಾನೆ ನಮಗೆ. ಆಮೇಲೆ ಈ ಎಲ್ಲ ಇದ್ದು ದೇವರ ಭಿಕ್ಷೆ ಇದು, ಹೌದಾ? ಹೌದು ಸರ್ ಹೌದು ಸರ್. ನಮ್ಮ ಬದುಕೇ ದೇವ್ರ ಭಿಕ್ಷೆ. ಅಂತದ್ರಲ್ಲಿ ಈ ಅಡ್ಡ ದೇವರುಗಳು ಹೆಂಗ್ ಹುಟ್ಕೊಂತಾರೆ ಸಂದೀಪ್ ನಿಮ್ ಪ್ರಕಾರ? ಹೌದು ಸರ್, ಇದು ಏನಾಗಿದೆ ಸರ್ ಕೇಳಿದ್ರೆ 8 ವರ್ಷ ಹಿಂದ್ಗಡೆಯಿಂದ ಇದು ನಡೀತಾ ಬಂದಾಗ ಜನ ಸ್ವಲ್ಪ ಆಕರ್ಷಣೆ ಮಾಡಿದವಳು, ಅವಳು ಹಾವ ಭಾವ ಮಾಡೋದು ಇವೆಲ್ಲ ಮಾಡಿ ಸ್ವಲ್ಪ ಜನರ ನಮ್ಮ ಊರವ್ರಿಗೆ ಎಲ್ಲ ಗೊತ್ತಿದೆ ಸರ್ ಇದು ಬೋಗಸು ಅಂತ. ನಾವು ಹಲವಾರು ಜನ ಬಂದ್ರು ಸರ್ ಇದು ಬೋಗಸು, ಬರಬಾರ್ದು, ನೀವು ಹಣ ಕಳ್ಕೊಳ್ಬಾರ್ದು ಅಂತ ಹೇಳಿ ಕಳಿಸಿದೀವಿ ಸರ್ ನಾವು. ಇವಳು ಶುಕ್ರವಾರ ದಿನ ದೇವ್ರ ಮಂದಂಗ್ ಮಾಡೋದು, ಅನ್ನದಾನ ಎಲ್ಲ ಇದೆ ಸರ್ ಅಲ್ಲಿ. ಮತ್ತೆ ಒಂದು ಪ್ರಸಾದ ಕಡಿಯನ್ನ ಲಕ್ಷಾಂತರ ರೂಪಾಯಿ ಸೇಲ್ ಮಾಡ್ತಾಳೆ ಸರ್ ಅವಳು. ಹೌದು, ಇಲ್ಲಿ ಇನ್ನೊಂದು ಹೆಂಗೆ ಅಂದ್ರೆ ಈಗ ಅವ್ರಿಗೆ ಸಹಕಾರ ಕೊಡ್ಲಿಕ್ಕೆ ಅಂದ್ರೆ ಒಳ್ಳೇದಕ್ಕೆ ಯಾರು ಸಹಕಾರ ಕೊಡ್ತಾರಿಲ್ಲ, ಇಂಥದಕ್ಕೆಲ್ಲ ಸಹಕಾರ ಕೊಡಕ್ಕೆ ಕೆಲವೊಬ್ರು ಉಳ್ಕೊಂಡಿರ್ತಾರೆ, ಕೆಲವೊಂದು ಹುಳುಗಳು ಅಂತ, ಹೌದಾ? ಸ್ಥಳೀಯ ಸ್ವಲ್ಪ ರಾಜಕಾರಣಿಗಳು ಇದ್ದಾರೆ ಸರ್ ಇದರಲ್ಲಿ. ಹೌದೌದು. ಈಗ ನಾನು ಅದೇ ಹೇಳಿದೆ, ಯಾರು ಫೋನ್ ಮಾಡಿದ್ರೆ ಇವ್ರನ್ನ ಉಳಿಸ್ಲಿಕ್ಕೆ ಅಂತ ಹೇಳಿ. ಈಗ ನಾ ಅದಕ್ಕೆ ಒಂದು ಈ ಮೂಲಕ ಇವ್ರಿಗೆ ಸತೀಶ್ ಸೈಲ್ ಅವ್ರಿಗೆ ಅಪೀಲ್ ಮಾಡ್ಕೊಂತ ಇದ್ದೀನಿ. ಅಥವಾ ಇಲ್ಲಿ ZP ಮಾಜಿ ಮೆಂಬರ್ ಇದ್ದಾರಂತೆ, ಇಂಥದ್ರಲ್ಲಿ ಒಳ್ಳೇದ್ ಮಾಡ್ಲಿ ಅವ್ರು, ಒಳ್ಳೇದ್ ಇದ್ದಿದ್ದಾಗ ಇಂಥದ್ರಲ್ಲೆಲ್ಲ ಅಡ್ಡು ಬರ್ಲೇಬಾರ್ದು ಅವ್ರು, ಹೌದಾ? ಹೌದು ಸರ್ ಹೌದು ಸರ್ ಹೌದು ಸರ್. ಅದಕ್ಕೆ ಈಗ ಇನ್ನೊಂದು ಈಗ ಹಾವ ಭಾವ ಇವೆಲ್ಲ ನೋಡಿದ್ರೆ ಅದು ಮನೆಯಲ್ಲಿ ಏನೋ ಹುತ್ತ ಬೆಳೀತದಂತ, ಹೌದಾ? ಅವ್ರ ಮನೆಯಲ್ಲಿ ಸರ್ ಹುತ್ತ ಬೆಳೀತದೆ ಅಂತ ಈ ಕಡೆ ಸರ್, ಈ ಕೋಸ್ಟಲ್ ಏರಿಯಾದಲ್ಲಿ ಎಲ್ಲರ ಮನೆಯಲ್ಲೂ ಹುತ್ತ ಬೆಳೆಯುತ್ತೆ ಸರ್ ಇಲ್ಲಿ. ಯಾಕಂದ್ರೆ ಅಲ್ಲಿ ಇರೋದು ಪ್ರದೇಶನೇ ಹಂಗೆಲ್ಲ ಕಾಡು ಪ್ರದೇಶ, ಅದರಲ್ಲಿ ಆಟೋಮೆಟಿಕ್ ಕಾಡು ಪ್ರದೇಶ. ಹೌದು ಹೌದು ಹೌದು. ಇಲ್ಲಿ ಮೂಢನಂಬಿಕೆ ಬೆಳೀತಾ ಇದೆ, ಬೆಳೆಸ್ತಾ ಇದ್ದಾರೆ ಈ ಜನರು ಅಂತ, ಹೌದಾ? ಹೌದು ಸರ್ ಹೌದು ಸರ್ ಹೌದು, ನಿಜವಾದ ಹೌದು ಸರ್. ಆಮೇಲೆ ಇನ್ನೊಂದು, ಸರ್ಕಾರಿ ನೌಕರರಾಗಿ ಮೌಢ್ಯ ನಿಷೇಧ ಮಾಡ್ಬೇಕು ಬಿಟ್ರೆ ನಾವು ಮೌಢ್ಯಕ್ಕೆ ಇದು ಏನಂತಾರಲ್ಲ ಆ ಬೆಂಕಿಗೆ ಇವರು ಎಣ್ಣೆ ತುಪ್ಪ ಹಾಕಬಾರ್ದು. ಹೌದು ಸರ್ ಹೌದು ಸರ್. ಇವತ್ತು ನಮ್ಮ ಸಮಾಜದಲ್ಲಿ ಮೂಢನಂಬಿಕೆಯನ್ನ ನಿಷೇಧ ಆಗ್ಬೇಕು ಬಿಟ್ಟು ಇವ್ರು ಮೂಢನಂಬಿಕೆಯನ್ನ ರೆಡಿ ಮಾಡ್ತಾರೆ ಸರ್ ಇವರು.
ಓಕೆ, ಇಲ್ಲಿ ಎಲ್ಲೇ ಒಂದ್ ಕಡೆ ದೇವ್ರ ಮನೆಯಲ್ಲೇ ಕಳ್ತನ ಆದ್ರೆ ಮತ್ತೆ ದೇವ್ರು ಏನ್ ಮಾಡ್ತಾ ಇದ್ರು ಅಂತ ನಿಮ್ ಪ್ರಕಾರ? ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು ಹೌದು ಹೌದು. ಈಗ ಸುಧಾರ್ ಮೈಲ್ ದೇವ್ರು ಬರೋದಾದ್ರೆ ಆ ವಿಠ್ಠಲ ದೈವದ ಪೂಜಾರಿ ಅಂತ ತಿಳ್ಕೊಂಡ್ರು ಕೂಡ ಈ ದೇವರ ಮನೆನೇ ಕಳ್ತನ ಆಗ್ತದೆ. ನಾಳೆ ಕಳ್ಳರು ಈ ಬಂಗಾರದ್ದು ಅಥವಾ ಈ ತಾಮ್ರದ ಆಸೆಯಿಂದ ಅಥವಾ ಏನೋ ಆಂಟಿಕ್ ಪೀಸ್ ಅನ್ನಂಗ್ ಆಸೆಯಿಂದ ಅಲ್ಲಿ ಆಜು ಬಾಜು ಹೊಲ ಗಿಲ ಮನೆ ಇರ್ತಾವ, ಅವ್ರ ಮನೇನು ಕಳ್ತನ ಮಾಡ್ಬಹುದಲ್ಲ? ಹೌದು, ಮಾಡ್ಬೋದು ಸರ್, ಮಾಡ್ಬೋದು, 100% ಮಾಡ್ಬೋದು ಸರ್. ಜನರಿಗೆ ಒಂದ್ ರೀತಿಯಿಂದ ಭಯ ಇರ್ತದೆ, ನಮ್ಮ ಮನೆಗೆ ಮತ್ ನಮ್ಮ ಊರಿಗೆ ಕಳ್ತನ ದರೋಡೆಕೋರು ಬಂದ್ರೆ ಏನ್ ಮಾಡ್ಬೇಕು ಅನ್ನೋ ಅರ್ಥದಲ್ಲಿ. ಹೌದಾ? ಹೌದು ಸರ್, ಭಯ ಭೀತರಾಗಿದ್ದಲ್ಲ ಸರ್ ಇವತ್ತು ಎಲ್ಲ ಜನ ಭಯ ಭೀತರಾಗಿದ್ದಲ್ಲ ಸರ್ ಇಲ್ಲಿ. ಅದಕ್ಕೆ ನಾವು ಈ ಎಪಿಸೋಡ್ ಹಾಕಕ್ಕಿಂತ ಮುಂಚೆ SP ನಾರಾಯಣ್ ಸರ್ ಅವ್ರಿಗೆ ಹೇಳಿದ್ವಿ, ಈಗ ಅವ್ರನ್ನ ಈಗ 24 hours ನಲ್ಲಿ ನೀವು ಹುಡುಕಿದ್ರಿ, ಬಹಳ ಸಂತೋಷ ಸರ್ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡೋ ಜೊತೆಗೆ ಇಲ್ಲಿ ಸಂದೀಪ್ ಅವರ ದುರಂತ ನೋಡಿ, ಒಬ್ಬ KPC ನೌಕರ 1.5 ಲಕ್ಷ ರೂಪಾಯಿ ಪಗಾರ ತಗೊಳ್ತಾನ, ಶ್ರೀನಿವಾಸ್ ಗುರುಸ್ವಾಮಿ ಅಂತ ಹೇಳಿ, ಆತ ಆರೋಪಿಯಾಗಿದ್ದಾನೆ. ಹೌದು ಸರ್, ಹೌದು 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 ಹೌದು. ದೇವರ ಮನೆಯಲ್ಲೇ ಕಳ್ತನ ಮಾಡಕ್ ಹೋಗಿದ್ದಾನೆ ಅಂತ. ಹೌದು ಸರ್, ಹೌದು ಹೌದು. ದೇವ್ರಿಗೆ ಗೊತ್ತಾಗಿಲ್ಲ, ಅಲಾರಾಮ್ ಆಗಿಲ್ಲ, ಅಲ್ಲಿ ಮನೆಯಲ್ಲೇ ಕಳ್ತನ ಆಗಿದ್ದ ಗೊತ್ತಿಲ್ಲ ಅಂದ್ಮೇಲೆ ಇದೆಲ್ಲ ದೇವ್ರು ಅದೆಲ್ಲ ಸುಳ್ಳು ಅಂತ. ಈಗ ದೈವ ಇದೆ, ಹೌದು ಸರ್, ದೇವ್ರು ಇದ್ದಾನೆ, ದೇವ್ರಿದೆ ಸರ್, ದೇವ್ರು ಇದ್ದಾನೆ. ಯಾಕಂದ್ರೆ ಈಗ ನಾವು ನಾಸ್ತಿಕರಲ್ಲ, ನಾವು ಆಸ್ತಿಕರು. ಒಳ್ಳೇದೇ ದೇವ್ರು, ಕೆಟ್ಟದ್ದು ರಾಕ್ಷಸ ಪ್ರವೃತ್ತಿ ಅಂತ. ಹೌದಾ? ಹೌದು ಸರ್, ಹೌದು ಸರ್, ಹಂಗಂತ ಹೇಳಿ ದೇವ್ರ ಮೈ ಮೇಲೆ ಬರ್ತಾನೆ, ಅರ್ಧ ಗಂಟೆಗೆ ಒಂದ್ ಮೈ ಬೇರೆ ಬೇರೆ ದೇವ್ರು ಬರ್ತಾನೆ, ಮೈಯಂದು ಬಂಗಾರ ಕೊಡಿಸಿ ದೇವ್ರು ಕೇಳ್ತಾ ಇದ್ದಾರೆ, ದೇವಿ ಕೇಳ್ತಾ ಇದ್ದಾರೆ ಅಂತ ಹೇಳೋದು ಎಲ್ಲ ಎಷ್ಟು ಮಟ್ಟಿಗೆ ಸತ್ಯ ಇದು ಅಂತಂದ್ರೆ, ದೇವ್ರು ಕೇಳಲ್ಲ, ಇವ್ರನ್ನ ಹಾಳಾಗ್ರಿ ಅಂತ ಹೇಳಲ್ಲ ಅವರು. ಹೌದು ಸರ್, ಹೌದು ಸರ್, ಹೌದು. ನಮ್ಮಲ್ಲಿ ದೇವ್ರು ಭೂಮಿ ಕೊಟ್ಬಿಟ್ಟಿದ್ದಾರೆ, ನಾವೇ ಅತಿ ಆಸೆಯಿಂದ 60-40 ಅವು ಸೈಟ್ಗಳು ದೇವ್ರು ಫ್ರೀ ಕೊಟ್ಟಿದ್ದಾನೆ ಭೂಮಿ ನಮ್ಗೆ. ಹೌದು ಸರ್, ಹೌದು. ನಾವು ಆ ಸೈಟು ಈ ಸೈಟು ಎಣ್ಣೆ ಅಗ್ರಿಕಲ್ಚರ್ ಲ್ಯಾಂಡ್ ಅವು ಇವು ನಾವೇ ಮಾಡ್ಕೊಂಡು ನಾವೇ ಒದ್ದಾಡ್ತಾ ಇದೀವಿ. ಹೌದಾ? ಹೌದು ಸರ್, ಹೌದು ಸರ್, ಹೌದು ಹೌದು. ಈ ರೀತಿ ಭೂಮಿ ಬೆಳಕು ಕೊಡ್ತಾನೆ ನಮಗೆ. ಈ KPDCL KPC ಈಗ ಬಂದಿದ್ವಿ ಈಗ. ಹೌದಾ? ಹೌದು ಸರ್, ರಾತ್ರಿ ಚಂದ್ರನೇ ಬೆಳಕು ಕೊಡ್ತಾ ಇದ್ದ, ಮುಂಜಾನೆ ಹಗಲಿಗೆ ಸೂರ್ಯನೇ ಬೆಳಕೆ ಇದ್ದ. ಹೌದು ಸರ್, ಹೌದು ಸರ್. ಹಿಂಗಿರುವಾಗ ದೇವ್ರು ಯಾವ ಕರೆಂಟ್ ಬಿಲ್ ಕಟ್ಸ್ಕೊಳ್ಳಿಲ್ಲ, ರಾತ್ರಿ ನಮ್ಗೆ ತಂಪು ಆಗ್ತೀನಿ ಅಂತ ಹೇಳಿ ಯಾವ್ದು AC ಚಾರ್ಜ್ ಅಂತೂ ಮಾಡ್ಲಿಲ್ಲ ಅವಾಗ. ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ಈಗ ದೇವರ ಹೆಸರು ಹೇಳ್ಕೊಂಡೆ ಇಂತ ಆಟ ಆಡೋರು ಹುಟ್ಬಿಟ್ಟಿದ್ದಾರೆ. ಅವ್ರ ಮನೆಯಲ್ಲೇ ಈಗ ಒಂದು ದೇವ್ರು ತೋರಿಸ್ತಾ ಇದ್ದಾನೆ ಕಳತನ ರೂಪದಲ್ಲಿ ಅಂತ ಹೇಳ್ತಾ ಇದ್ದಾರೆ ಜನ. ಹೌದಾ? ಹೌದು ಸರ್, ಹೌದು 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 ಸರ್. ಅದರಲ್ಲಿ ಈಗ ಹಿಲ್ಲೂರು ಗ್ರಾಮದಲ್ಲಿ ಈಗ ತಿಂಗಳ ಬೈಲ್ ಮನೆಗೆ ಹಿಂಗ ಆಯ್ತಲ್ಲ, ಈಗ ಇಲ್ಲಿ ಧಾರ್ಮಿಕ ಭಯೋತ್ಪಾದನೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಒಂದ್ ರೀತಿಯಿಂದ ಜನರು ಹೆದರಿ ಬಿಡ್ತಾರೆ, ಯಾಕಂದ್ರೆ ಜನರು ಮುಗ್ಧರಲ್ಲ. ಹೌದು ಸರ್, ಮುಗ್ದ್ರು ಸರ್, ಹೌದು. ಈಗ ಎಡೆ ಬಿದ್ರು ಕೂಡ ಏನೋ ಆಗಿದೆ, ನಿಮ್ಗೆ ಮಾಟ ಮಾಡಿಸಿದ್ದಾರೆ, ನಿಮ್ ಮನೆಯಲ್ಲಿ ಈಗ ನಾಗದೋಷ ಇದೆ, ಅದು ಇದೆ, ಇದು ಇಷ್ಟು ಖರ್ಚು ಮಾಡಬೇಕು, ಅದನ್ನ ಮಾಡಬೇಕು ಅಂತ ಹೇಳಿ ಇದು ಒಂದ್ರಿಂದ ಹಣ ಪೀಕೋ ಸಾಧನ ಆಗ್ಬಿಟ್ಟಿದೆ ಈಗ. ಮತ್ತೊಂದು ಸರ್, ಹಲವು ಕುಟುಂಬಗಳು ಇದರಿಂದ ಜರ್ಜರಿತವಾದದ್ದು ಇದೆ ಸರ್ ಇಲ್ಲಿ. ಹೌದು, ಮೈ ಮೇಲಿನ ಬಂಗಾರ ತಾಳಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕೆಲವೊಬ್ರು. ಹೌದಲ್ಲ ಸರ್, ಹಣ ಕಳ್ಕೊಂಡವ್ರು ಇದಾರೆ. ತಾನು ಅದ್ ಮಾಡಿಸ್ತೀನಿ ಇದು ಮಾಡಿಸ್ತೀನಿ, ನಿನ್ಗೆ ಯಾರ ಮೋಡಿ ಮಾಡಿದ್ದಾರೆ ಅವೆಲ್ಲ ಬಿಡಿಸ್ಕೊಡ್ತೀನಿ ಅನ್ಕೊಂಡು ಅವ್ರ ಹತ್ರ ಹಣ ತಗೊಂಡು ಏನು ಆಗದೆ ಪಾಪ ಅವರು ಹಣ ಎಲ್ಲ ಕಳ್ಕೊಂಡು ನಿರ್ಗತಿಕರಾದರೂ ಕುಟುಂಬ ಹಲವು ಇದೆ ಸರ್ ಇಲ್ಲಿ. ನಮಗೆ ಒಂದು ಕೆಲವೊಬ್ರು ಅಪ್ರೋಚ್ ಮಾಡಿದ್ರು, ಸರ್ ನೀವು ಲಾಸ್ಟ್ ಟೈಮ್ ಕೂಡ ಒಂದು ಎಪಿಸೋಡ್ ಹಾಕಿದ್ರಿ, ಮೈ ಮೇಲೆ ಅಮ್ಮ ಬರ್ತಾಳ ಆ ಬರ್ತಾಳೆ ಇದು, ಅದೆಲ್ಲ ಒಳ್ಳೆ ರೀತಿಯಿಂದ ಆಯ್ತು ಸರ್. ಅದು ಈಗ ನಾವು ಹಾಕಿದಾಗ ನಮ್ಮ ಮೇಲೆ ಕೂಡ ದೂರುಗಳು ಸಾಕಷ್ಟು ಮಾಡಿದ್ರು, ಅವೆಲ್ಲ ಮಾಡಿದ್ರು, ಸತ್ಯಮೇವ ಜಯತೆ ಅಂತ ನಾವು ಬಂದ್ವಿ ಹೋರಾಡಿ. ಹೌದಾ? ಒಳ್ಳೇದು ಹೇಳ್ತೀನಿ ಅಂತಂದವ್ರಿಗೆ ಮೈ ಮೇಲೆ ತಗೊಂಡ್ ಬೀಳೋರ್ ಜನ ಇರ್ತಾರೆ. ಹೌದು ಸರ್, ಹೌದು ಸರ್. ಅದಕ್ಕೆ ಇರ್ಲಿ ಬಿಡಿ, ನಾವು ಗರುಡ ಟಿವಿ ಅಂದ್ರೆ ಸತ್ಯ ತೋರಿಸ್ಲಿಕ್ಕಿದೆ. ಇಲ್ಲಿ ವಿಚಿತ್ರ ಅಂದ್ರೆ ಸಂದೀಪ್ ಅವ್ರು, ಈಗ ಅಂಕೋಲ ಕುಮಟಾ ಕಾರವಾರದಿಂದ ಶ್ರೀಮಂತರು ಬರ್ತಾ ಇದಾರೆ ಈ ಕಡೆ. ಆಮೇಲೆ ಶ್ರೀಮಂತರು ಬರ್ತಾ ಇದಾರೆ, ದುಡ್ಡು ಕೊಡ್ತಾರೆ ಸಿಕ್ಕಾಬಟ್ಟೆ. ಆಮೇಲೆ ಬರೋರೆಲ್ಲ ಮೈ ಮೇಲೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು ಸರ್, ಹೌದು 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 ಹೌದು. ಇಲ್ಲಿ ಇನ್ನೊಂದು ದುರಂತ ಈಗ ಅಂದ್ರೆ, ಈ ಬಂಗಾರ ಅಂತ ಹೇಳಿ ಕಳ್ತನ ಮಾಡಿದಾರೆ ಅವರು, ಹಿತ್ತಾಳಿ ಆಗಿದೆ, ಯಾಮಾರಿದಾರೆ ಅವ್ರು. ಹೌದಾ? ಹೌದು ಸರ್, ಹೌದು ಸರ್, ಹೌದು. ಅದ್ರಲ್ಲಿ ಕೆಲವೊಬ್ರು ಕ್ಯಾಸಿನೋ ಹೋಗೋರು ಇದ್ದಾರಂತೆ, ಕೆಲವೊಬ್ರು ಅದೇ ಹೇಳ್ತಾರಲ್ಲ ಶೀಘ್ರದಲ್ಲಿ ದುಡ್ಡು ಬರಬೇಕು, ರಾತ್ರಿ ಇವರು ಕೊಡೆ ಹಿಡಿಬೇಕು ಅನ್ನೋ ಮಂದಿ ಸಹಿತ ಇಂಥವೆಲ್ಲ ಕೆಲಸ ಮಾಡ್ತಾರೆ. ಹೌದು ಸರ್, ಹೌದು ಸರ್, ಹೌದು. ಇಲ್ಲಿ ಈಗ ತಾವು ಈ ವಿಚಾರದಲ್ಲಿ ಒಂಚೂರು ಮತ್ತೆ ಏನ್ ಬೆಳಕು ಚೆಲ್ಲೋಕೆ ಇಷ್ಟಪಡ್ತೀರಿ? ಯಾಕಂದ್ರೆ ನಿಮ್ ಊರಲ್ಲಿ ಕೂಡ ಹೋರಾಟಗಾರರು ಇದ್ದಾರೆ, ಇದೆಲ್ಲ ಸುಳ್ಳು ಅನ್ನೋರು ಇದ್ದಾರೆ. ಹಿಂಗಾಗಿ ಹೇಳಿ ಸರ್. ಈಗ ನಿಮ್ಮ ಸ್ನೇಹಿತರಾಯ್ತು, ನಿಮ್ಮ ಸರ್ಕಲ್ ಆಯ್ತು, ಕೆಲವೊಂದು ಊರವ್ರು ಕೂಡ ಇದಕ್ಕೆ ಇದಾರೆ, ಅಂದ್ರೆ ವಿರೋಧಿಸ್ತಾ ಇದಾರೆ, ಇಂಥವೆಲ್ಲ ಕಾರ್ಯಕ್ರಮಗಳು ಸರಿ ಅಲ್ಲ ಅಂತ ಹೇಳಿ. ಹೌದಾ? ಈ ವಿಚಾರದಲ್ಲಿ ನೀವೇನ್ ಹೇಳಕ್ ಬಿಡಿ, ನಿಮ್ಮ ಆಡಳಿತಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ?
ಸರ್ ನಾನು ಹೋದವಾಗ ಖಂಡಿಸಿ ಬಂದಿದ್ದೇನೆ ಸರ್, ಇದೆಲ್ಲ ಸರಿಯಲ್ಲ, ಇದು ತಪ್ಪು ಇದು. ಯಾಕೆ ನಮ್ಮಂತ ಒಳ್ಳೆ ಊರಲ್ಲಿ ಈ ರೀತಿ ಆಗ್ಬಾರ್ದು, ಜನ ಎಲ್ಲ ಬೇಸತ್ತು ಹೋಗಿದ್ದಾರೆ, ಇದನ್ನ ಇನ್ನು ಮುಂದೆ ಆಗ್ಲೇಬಾರ್ದು, ಬಂದಾಗಬೇಕು. ಆದ್ರೂ ಸರ್ ಸರಿಯಾದ ಕ್ರಮ ಆಗ್ತಾ ಇಲ್ಲ ಅವ್ರ ಮೇಲೆ. ಈಗ ಜನ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಳ್ಳಿಕ್ಕೆ ಇನ್ನು ಆ ಮೋಹದಿಂದ ಹೊರಗೆ ಬರ್ಬೇಕು ಇವ್ರು. ಅದು ಹೇಳ್ತಾರಲ್ಲ, ಒಳ್ಳೇದ್ ಮಾಡಿದ್ರೆ ಮನೆಯಲ್ಲಿ ಈಗ ದೇವರಿಗೆ ಒಂದು ಆಕಾರ ಅಂತ ಇರಲ್ಲ. ಹೌದು ಸರ್, ಹೌದು. ನಿರ್ವಿಕಾರ, ಆಮೇಲೆ ಸರ್ವಾಂತರ್ಯಾಮಿ. ಹೌದು ಸರ್, ಹೌದು. ಗುಡಿಗೆ ಹೋದ್ರೆ ನೆಮ್ಮದಿ ಇರ್ತದ ಆ ಸ್ಥಳದಲ್ಲಿ ಅಂತ ಹೋಗ್ತಾರೆ. ದೇವ್ರು ಎಲ್ಲಾ ಕಡೆ ಇರ್ತಾನಲ್ರಿ, ಹೌದಾ? ಹೌದು ಸರ್, ಹೌದು. ಸರ್ವಾಂತರ್ಯಾಮಿ ಇರೋದ್ರಿಂದ ಇಲ್ಲಿ ಅಲ್ಲಿ ಶಕ್ತಿ ಐತೆ ಅಂತ ಹೇಳೋದು. ಆಮೇಲೆ ಈಗ ಬೇರೆ ಬೇರೆ ಕಡೆಯಿಂದ ತಂದಿದ್ದು ಮೂರ್ತಿಗಳು, ಅವು ದೇವ್ರ ಮಹಿಮೆ ಅಂತ ಹೇಳೋದು. ಆ ಮೂರ್ತಿಗಳು ಅಷ್ಟೊಂದು ನೀಟಾಗಿ ಉದ್ಭವ ಹೆಂಗ ಆಗ್ತಾವ್ರಿ? ಪ್ರತಿಯೊಂದು ಒಂದಲ್ಲ ಎರಡಲ್ಲ, ಸಿಕ್ಕಾಪಟ್ಟೆ ಮೂರ್ತಿಗಳು. ಎಲ್ಲೇ ಒಂದ್ ಕಡೆ ಈ ಸರ್ಕಾರಿ ದಂಪತಿಗಳು ತಾವೇ ಒಂದ್ ರೀತಿಯಿಂದ ಕಳ್ಳರನ್ನ ಹೇಳ್ತಾರಲ್ಲ, ಹೋಗೋ ಇರ್ಬಿ ಪ್ಯಾಂಟ್ನ ಬಿಟ್ಕೊಂಡಂಗೆ ಕಳ್ಳರನ್ನ ಬರ್ರಿ ಅಂತ ಇನ್ವೈಟ್ ಮಾಡ್ದಂಗ ಆಯ್ತೇನೋ ಇಷ್ಟೊಂದೆಲ್ಲ ವೈಭವೀಕರಿಸಿ, ಹೌದಾ? ಹೌದು ಸರ್, ಹೌದು. ಲೊಕೇಶನ್ ಇಷ್ಟೆಲ್ಲ ನೋಡಿ ಯಾರೋ ಬಂದಿರ್ತಾರೆ, ಕಣ್ ತೆರೆದಿರ್ತಾರೆ. ಹೌದು ಸರ್. ಇದೆಲ್ಲ ಈಗ ಗೋವಾ ಬಾರ್ಡರ್ ನಿಂದ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡೋದು, ಅಂದ್ರೆ ಅಲ್ಲಿ ಹೊರಗೆ ಕಳ್ಸೋಣ, ಇಂಥವೆಲ್ಲ ಮೂರ್ತಿಗಳು ಬಹಳ ಬೆಲೆ ಇದೆ ಅಂತ ಹೇಳಿ ಅಮರ್ಸೋರು ಇರ್ತಾರೆ, ಫಾರಿನರ್ ತಗೊಳ್ತಾರೆ, ಅದು ಇದು ಅಂತ ಹೇಳಿ. ಹೌದು ಸರ್, ಹೌದು. ಎಲ್ಲ ಶೋ ಮಾಡಿ ಆ ದಂಪತಿಗಳಿಗೂ ಒಂದ್ ರೀತಿ ರಿಸ್ಕ್ ಇದೆ. ಹೌದು ಸರ್, ಹೌದು. ಯಾಕಂದ್ರೆ ಮನೆನೇ ಕಳ್ತನ ಮಾಡಿದಾರೆ, ನಾಳೆ ಅವ್ರಿಗೆ ಏನ್ ಮಾಡಿದ್ರು ಕೂಡ ಹೆಂಗ ಅಂದ್ರೆ, ಈಗ ಮನೆಯಲ್ಲಿ ಕಳ್ತನ ಮಾಡೋ ಮುಂದೆ, ದರೋಡೆ ಮಾಡೋ ಮುಂದೆ ಅವ್ರಿಗೂ ಒಂಥರ ರಿಸ್ಕ್ ಇದೆ. ಈಗ SP ಅವ್ರಿಗೆ ಹೇಳಿದಾಗ ಅದೇ ಹೇಳ್ತಾ ಇದ್ರು ಅವರು. ಹೌದು ಸರ್. ತನಿಖೆನಲ್ಲಿ ಅವ್ರಿಗೂ ನಾವು ವಿಚಾರಿಸಬೇಕಾಗ್ತದೆ, ಇದು ಹೆಂಗ್ ಬರ್ತಾವ ಅಂತ ಹೇಳಿ. ಎಲ್ಲಾ ಆಯಾಮದಿಂದ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದಾರೆ ನಾರಾಯಣ್ ಸರ್. ಹೌದು ಸರ್, ಹೌದು. ಒಳ್ಳೆಯದಿದ್ದಾರೆ. ಈಗ ಈ ದಂಧೆಗೆ ಒಳಪಡೋ ಏನಿರಲ್ಲ, ಇವ್ರನ್ನ ಒಂದ್ ರೀತಿಯಿಂದ ಮಂಪರ್ ಪರೀಕ್ಷೆ ಮಾಡಿಸ್ಬಿಡ್ಬೇಕ್ರಿ. ಯಾಕಂದ್ರೆ ದೇವ್ರು ಬರ್ತಾನೆ, ದೈವ ಬರ್ತಾನೆ ಅವ ಅಂತ ಹೇಳ್ತಾರಲ್ಲ, ಅಂದ್ರೆ ಅಲ್ಲಿ ಲೈವ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ದೇವ್ರು ಬರ್ತಾನೋ ಇಲ್ಲ ಅಂತ ಹೇಳಿ, ಹೌದಾ? ಹೌದು ಸರ್, ಹೌದು. ಈ ಸದ್ಯಕ್ಕಂತೂ ಇವ್ರನ್ನ ಸರ್ಕಾರಿ ದೇವತೆಗಳು ಅಂತೀರಾ? ಹೌದು ಸರ್. ಈಗ ಒಂದು ಶಿಕ್ಷಕ ಸರ್, ಈಗ ಒಂದು ದೇವರಿಗೆಲ್ಲರೂ ಒಂದು ಕೋಳಿ ಬಲಿ ಕೊಡ್ಲಿಕ್ಕೆ ಹೋದ್ರೆ ಅವ್ನ್ ಯಾರು ವಿಡಿಯೋ ಮಾಡಿ ಬಿಟ್ಟಿದ್ರೆ ಅವ್ನು ಅಲ್ಲೇ ಸಸ್ಪೆಂಡ್ ಆಗ್ತಾನೆ ಸರ್. ಮೂಢ ನಿಷೇಧ ಕಾಯ್ದೆಯಲ್ಲಿ ಅದು ಅಫೆನ್ಸ್ ಅದು. ಹೌದು. ಇಷ್ಟೆಲ್ಲ ಆಗಿದೆ ಸರ್, ಇನ್ನೂ ತನಕ ಇವ್ರ ಮೇಲೆ ಯಾವ್ದು ಕ್ರಮ ಆಗಿಲ್ಲ ಸರ್. ಕ್ರಮ ಅಂದ್ರೆ ಏನಾಗುತ್ತೆ, ಇವ್ರು ಕ್ರಮ ತಗೊಳಕ್ ಹೋದಾಗ ಈ ದೈವ ಭಕ್ತರು ಏನಿರ್ತಾರಲ್ರಿ, ಅವ್ರು ಅಡ್ಡಿಪಡಿಸ್ತಾರೆ ಪಾಪ. ಸರ್ಕಾರಿ ಅಂದ್ರೆ ಪ್ರಜಾ ತಗೊಂಡ್ ಬರ್ತಾರೆ. ಯಾಕಂದ್ರೆ ಈಗ ಆಯ್ತು ಯಲ್ಲಾಪುರ, ಕುಮಟಾ, ಕಾರವಾರ ಎಷ್ಟು ಒಳ್ಳೆ ಪೊಲೀಸರು ಇದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಹೆಸರುವಾಸಿ, ಮುಲಾಜಿಲ್ಲಂಗ್ ಕೆಲಸ ಮಾಡಕ್ಕೆ. ಈಗ ಯಲ್ಲಾಪುರದಲ್ಲಿ ವಿಜಯ್ ಬಿರಾದರ್ ಇದ್ರು, ಈಗ SP ನಾರಾಯಣ್ ಸರ್ ಇದ್ದಾರೆ. ಯಾವ ರೀತಿ ಅಂದ್ರೆ ಅವ್ರು ಒಳ್ಳೆ ಕೆಲಸನೇ ಮಾಡ್ತಾರೆ. ನಾವು ಪೊಲೀಸರನ್ನ ಬ್ಲೇಮ್ ಮಾಡೋದಿಲ್ಲ ನಾವು, ಯಾಕಂದ್ರೆ ಚಲೋ ಕೆಲಸ ಮಾಡೋದಕ್ಕೆ 24 ತಾಸಲ್ಲಿ ಹಿಡ್ಕೊಂಡ್ ಬಂದಿದ್ದಾರೆ ಅವರು, ಹೌದಾ? ಹೌದು ಸರ್, ಒಳ್ಳೆ ಫಾಸ್ಟ್ ಹಿಡ್ಕೊಂಡ್ ಬಂದಿದ್ದಾರೆ ಸರ್. ಹೌದೌದು. ಈಗ ಸರ್ಕಾರಿ ನೌಕರಿ ಮಾಡೋ ಗಂಡ ಹೆಂಡತಿ ಮನೆಯಲ್ಲಿ ಇಷ್ಟೆಲ್ಲ ಇದೆ. ಈಗ ಇನ್ಕಮ್ ಟ್ಯಾಕ್ಸ್ ನವರು ಸೈಲೆಂಟ್ ಇದ್ದಾರೆ. ಹೌದು ಸರ್. ಬಾಕಿ ಈಗ ಸಣ್ಣ ಏನ್ ಮಾಡಿದ್ರು ಪಿಕ್ ಪಾಕೆಟ್ ಹೊಡೆದವ್ರನ್ನ ಎಳ್ಕೊಂಬಂದು ಪೊಲೀಸರು ಜಡಿತಾರೆ. ಇಷ್ಟೊಂದು ಎಲ್ಲಿಂದ ಬಂತು, ಇದು ಏನಿದು, ತೆರಿಗೆ ಕಟ್ತಿರೋ, ಏನ್ ಮಾಡ್ತಾರೆ, ಎಲ್ಲಿಂದ ಬರ್ತದೆ ಅಂತೇಳಿ ಒಬ್ರಾದ್ರೂ ಒಂದು ನೋಟಿಸ್ ಕೊಟ್ಟಿದ್ದಾರೆ ಈ ತನಕ? ಇಲ್ಲ ಸರ್, ನೋಟಿಸ್ ಏನು ಕೊಟ್ಟಿಲ್ಲ ಸರ್. ದೇವ್ರಿಗೆ ನೋಟಿಸ್ ಕೊಟ್ರೆ ಏನಾದ್ರು ಮೈ ಮೇಲೆ ಅವ್ರಿಗೆ ಏನಾದ್ರು ಇದಾಗತ್ತ ಅಂತ ಭಯ ಪಡ್ತಾರ ಹೆಂಗೆ ಜನ ಅಂತ ಇಲ್ಲಿ? ಅದೇ ಸರ್, ಅದೇ ಈಗ ಯಾರು ಬಂದ್ರು ಸರ್, ಈಗ ತಾನು ದೈವ ಅಂದ್ಕೊಂಡು ದೇವ್ರ ಮೈಮೇನ್ ಬಂದಾಗ ಮಾಡೋದು, ಯಾಮರ್ಸೋದೆಲ್ಲ ಮಾಡಿದ್ಲು, ಅದನ್ನೇ ಮಾಡಿದ್ದಾಳೆ ಸರ್ ಅವಳು. ಹೌದು, ಏನೋ ಇನ್ಸ್ಪೆಕ್ಟರ್ ಬಂದಾಗ ಮೈ ಮೇಲೆ ದೇವ್ರು ಬಂದಿತ್ತು ಅಂತಲ್ಲ, ಯಾವ ದೇವ್ರು ಬಂದಿತ್ತು? ಹೌದು ಸರ್, ಅವ್ರು ಕ್ಯಾರೆ ಮಾಡಿಲ್ಲ ಅವರು ಸರ್, ಸಿಪಾಯಿ ಸರ್ ಕ್ಯಾರೆ ಮಾಡಿಲ್ಲ ಅವರಿಗೆ. ಅವ್ರ ಲಾಟಿನಲ್ಲೇ ದೇವ್ರು ಇರ್ತಾರಲ್ಲ, ಅದು ಮಂತ್ರದಂಡ, ಅದರಿಂದ ಬಿಡಿಸ್ತಾರೆ ದೇವ್ರನ್ನೆಲ್ಲ. ಹೌದು ಸರ್, ಹೌದು. ಅವ್ರ ಮುಂದೆ ನಡೆಯೋದಿಲ್ಲ. ಖಡಕ್ ಇನ್ಸ್ಪೆಕ್ಟರ್ ಇದ್ರ ನಡೀಲಿಲ್ಲ ಅದು. ಪೊಲೀಸ್ ಮುಂದೆ ಹ್ಯಾಂಗ್ ಮಾಡಕ್ ಹೋದವ್ರು ಇನ್ನೋಸೆಂಟ್ ಜನರ ಜೊತೆಗೆ ಏನೇನ್ ಮಾಡಬಹುದು ಅಂತ. ಹೌದು ಸರ್, ಹೌದೌದು. ಈಗ ಎಲ್ಲೇ ಒಂದ್ ಕಡೆ ನೀವು ಈಗ ಬುದ್ಧಿಜೀವಿಗಳು ಅಥವಾ ಪ್ರಬುದ್ಧರು ನೀವು ಧ್ವನಿ ಎತ್ತಲಿಕ್ಕೆ ಹೋದಾಗ ಈಗ ನಿಮ್ಮ ಮೇಲೇನೆ ಗೂಬಿ ಕೂರ್ಸೋದು, ದುಡ್ಡು ಕೇಳ್ತಾರೆ, ಇಲ್ಲ ಕಳ್ತನ ಮಾಡಕ್ ಬಂದಿದ್ರು, ನಮ್ಮನ್ ಕೇಳಕ್ ಬಂದಿದ್ರು, ಬ್ಲಾಕ್ ಮೇಲ್ ಮಾಡಿದ್ರು, ಅವು ಕಾಮನ್ ಆಗಿ ನಿಮ್ ಮೇಲೆ ಹೇಳ್ತಾರೆ ಈಗ ನೀವು ಧ್ವನಿ ಎತ್ತಿದ್ರೆ, ಹೌದಾ? ಹೌದು ಸರ್, ಹೌದು, 100% ಸರ್. ಇದು ಎಲ್ಲದಕ್ಕೆ ನೀವು ರೆಡಿ ಆಗಿನೇ ಈಗ ನೀವು ಅಪ್ರೋಚ್ ಮಾಡಿದಿರಿ ಅಂತ ಹೇಳ್ತೀರಿ? ಹೌದು ಸರ್, ಹೌದು, 100% ಸರ್. ನಾವು ನಮ್ದೆಲ್ಲ ಸರ್ ಈ ಅಡವಿಯಲ್ಲಿ ಮನೆ ಇದೆ, ನಾಳೆ ಯಾವನವರು ಇದು ನೋಡ್ಕೊಂಡು ನಮ್ಮನೆ ಬಂದು ದೊರಡೆ ಮಾಡಬಾರ್ದು ಅಂತ ಇಲ್ಲ ಸರ್. ಓಕೆ. ಸೊ ಈಗ ನಾವು ಭೀತರಾಗಿದ್ದೀವಿ ಸರ್. ನಮ್ಗೆ ರಕ್ಷಣೆನೇ ಇಲ್ಲ ಸರ್. ಇವೆಲ್ಲ ನಡೆದ ಮೇಲೆ ನಮ್ಗೆ ಎಲ್ಲಿ ರಕ್ಷಣೆ ಇದೆ? 1 ಕಿಲೋಮೀಟರ್ ಒಂದೊಂದು ಮನೆ ಇದೆ ಸರ್ ಇಲ್ಲಿ. ಸಿಂಗಲ್ ಮನೆ ಇವೆಲ್ಲ ಸಮಸ್ಯೆ ಇದೆ ಸರ್ ನಮ್ಗೆ. ಅದಕ್ಕಾಗಿ ಇದ್ರ ಮೇಲೆ ಯೋಗ್ಯ ಕ್ರಮ ಆದ್ರೆ
ಸರ್ ಎಲ್ಲ ಸ್ವಲ್ಪ ಹಂತಕ್ಕೆ ಬರ್ಬೋದು ಅನ್ಸ್ತದೆ ಸರ್. ಈಗ ಖಂಡಿತ ಈಗ ನಾವು ಇದನ್ನ ವಿವಿಧ ಭಾಗಗಳಲ್ಲಿ ಪ್ರಸಾರ ಮಾಡ್ತೇವೆ ನಾವು. ಈಗ ಇದನ್ನ ಕಣ್ತರಿಸೋಣ ಅಂತ ಎಲ್ಲರದು. ಈಗ ಒಂದೇ ಒಂದು ಮಜಾ ಅಂದ್ರೆ ಆಕೆ ಮೈ ಮೇಲೆ ದೇವ್ರು ಬರೋದಾದ್ರೆ ಈ ವಿಗ್ರಹ ಕಳತನ ಮಾಡೋ ಮುಂದೆ ದೇವ್ರ ಮುನ್ಸೂಚನೆ ಕೊಡ್ಲಿಲ್ಲ ಕಾಣಿಸ್ತದೆ, ನಾನು ಕಳತನ ಆಗ್ತಾ ಇದ್ದೀನಿ ಅಂತ. ದೈವ ಅವಾಗ ಜಾಗೃತಿ ಆಗ್ಲಿಲ್ವಾ ಅಂತ. ಅಲ್ಲ ಸರ್, ಅದು ಆರ್ಟಿಫಿಷಿಯಲ್ ಅಲ್ಲ ಸರ್. ಅವಳು ದೇವಿನ ಎಲ್ಲ ಅಂದ್ಮೇಲೆ ಅವಳು ಹೆಂಗ್ ಕೊಡ್ತಾಳೆ ಸರ್ ಅವಳು? ಮತ್ತೆ ಈಗ ಅದು ನಿಜ. ಈಗ ಅದ್ರ ಈ ಮಾತನ್ನೇ ಒಪ್ಕೊಳ್ಳೇಬೇಕು ಅವ್ರು. ಈಗ ಹೌದು ಸರ್, ಹೌದೌದೌದು. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಯ್ತು. ಇಲ್ಲಾಂದ್ರೆ ದೈವ ಒಂಥರ ಮಂತ್ರದ ನೀರ್ ತಗೊಂಡ್ ಹಾಕ್ಬಿಟ್ರೆ ಅವರೆಲ್ಲ ಸುಟ್ಟು ಹೋಗ್ಬೇಕಾಗಿತ್ತಲ್ಲ ಕಳ್ರು 6 ಮಂದಿ. ಹೌದು ಸರ್, ಹೌದೌದೌದು. ಪೊಲೀಸರು ನಿಜವಾಗ್ಲೂ ಡ್ಯೂಟಿ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿ ತಮ್ಮ ಡ್ಯೂಟಿ ಮಾಡಿ ಅವ್ರನ್ನ ಹಿಡ್ಕೊಂಡ್ ಬಂದ್ರು. ಹೌದಾ? ಹೌದು ಸರ್, ಹೌದು ಸರ್. ಯಾರು ಅಂತ ಹೇಳಿ ದೇವ್ರ ಕಂಡು ಹಿಡಿಲಿಲ್ಲ, ಅವ್ರು ಕಂಡು ಹಿಡಿದ್ರು. ಹೌದು ಸರ್. ಪೊಲೀಸರೇ ಈ ವಿಚಾರದಾಗ ನಿಜವಾಗ್ಲೂ ಅವ್ರ ಕರ್ತವ್ಯನೇ ದೇವರಂತ ಒಪ್ತೀರಾ? ಹೌದು ಸರ್, ಹೌದು 100% ಸರ್. ಓಕೆ, ಇಲ್ಲಿ ಇನ್ನೊಂದು ದುರಂತ. ಈ ಕಡೆ ಯಲ್ಲಾಪುರ ಆಯ್ತು, ಈಗ ಅಂಕೋಲ ಆಯ್ತು, ಕುಮಟಗಿ, ಈ ಕಡೆ ಈ ಮೈಸೂರು ಬೇಸ್ನವ್ರ ಜೊತೆ ಸ್ವಲ್ಪ ಜಾಸ್ತಿ ಕಾಂಟ್ಯಾಕ್ಟ್ಸ್ ಇದೆ. ಅಲ್ಲಿ ಎಲ್ಲೇ ಒಂದ್ ಕಡೆ ಇವು ಈಗ ಈ ಮೂಢನಂಬಿಕೆಗಳನ್ನ ಜಾಸ್ತಿ ಅವರು ಒತ್ತು ಕೊಡ್ತಾ ಇದ್ದಾರೆ. ಅಲ್ಲಿ ಅವ್ರಿಗೊಂದಿಷ್ಟು ದುಡ್ಡು ಬರುತ್ತೆ ಅಂತ ಹೇಳಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೌದಾ? ಹೌದು ಸರ್, 100% ಹೌದು. ಮೈಸೂರಿನ ರೇಡಿಯಂ ಕಟ್ರು ಇದ್ದಾರೆ, ಇನ್ನೊಂದು ಧಾರವಾಡದಲ್ಲಿ ಅಲ್ಲಿ ಟೋಲ್ ನಾಕದಲ್ಲಿ ಒಬ್ರು ಇರ್ತಾರೆ, ಮಷಿನ್ ವರ್ಕ್ ಮಾಡೋದು, ಒಡ್ರು ಜನಾಂಗದವ್ರು. ಅವ್ರ ಜೊತೆಗೆ ಬಂದು ಇವ್ರು ಸಹಕಾರ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಸೇರ್ಕೊಂಡಿದ್ದಾರೆ ನೋಡಿ ಒಂದು ಕಳತನದ ಕಾರ್ಯಕ್ರಮದಲ್ಲಿ. ಹೌದು ಸರ್. ಯಾಕಂದ್ರೆ ಅದರಲ್ಲಿ ಒಬ್ರು ಕದ್ರ, ಅದರಲ್ಲಿ ಇಬ್ರು 3 ಕದ್ರ ಆದ್ರೆ ಒಬ್ರು ಧಾರವಾಡದವರು, ಒಬ್ರು ಮೈಸೂರವರು, ಒಬ್ರು ಬೆಂಗಳೂರವರು. ಹೌದು ಸರ್. ಅಂದ್ರೆ ಈಗ ಎಲ್ಲೆಲ್ಲಿಂದ ಹಿಡ್ಕೊಂಡ್ ಬಂದ್ರು ಪೊಲೀಸರಿಗೆ ಎಷ್ಟು ಶ್ರಮ ಆಯ್ತು. ಅದು 24 ತಾಸದಲ್ಲೇ ಬಂಧಿಸ್ಯಾರ ಅವ್ರನ್ನ. ಹೌದಾ? ಹೌದು ಸರ್, ಹೌದು ಸರ್, ಹೌದು ಸರ್. ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲ, ಇದನ್ನ ನಾವು ಮುಂದುವರಿಸ್ತೀವಿ. ಈಗ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ನಮ್ದು ಈ ಪ್ರದೇಶದಲ್ಲಿ ಇಂಥ ಮೂಢನಂಬಿಕೆಗಳ ಇನ್ ಮುಂದೆ ಆಗ್ಬಾರ್ದು ಸರ್. ಜನ ಎಲ್ಲ ಸ್ವಲ್ಪ ಕಷ್ಟ ಆಗಿದೆ. ಯಾಕಂದ್ರೆ ದುಡ್ಡೆಲ್ಲ ತಗೊಂಡಿದ್ದಾರೆ. ಮುಂದಿದೆ, ಅದ್ರ ಮುಂದಿನ ಸಮಾಜಕ್ಕೂ ಸಹ ಇದು ಮಾರಕ. ಹೌದೌದು. ಯಾಕಂದ್ರೆ ಇದು ಒಳ್ಳೆ ನಮ್ಮ ಪ್ರದೇಶ, ಒಳ್ಳೆ ಎಜುಕೇಟೆಡ್ ಪ್ರದೇಶ ಸರ್. ಇದು ಎಲ್ಲ ನೌಕರಿ ಇದ್ದಾರೆ, ಒಳ್ಳೊಳ್ಳೆ ಆಫೀಸರ್ ಬಂದಿದ್ದಾರೆ, ಎಲ್ಲ ಇದ್ದಾರೆ. ಆದ್ರೆ ಇವರೆಲ್ಲ ಇವರೊಂದು ಸರ್ಕಾರಿ ನೌಕರರಾಗಿ ಇದು ಮೂಢನಂಬಿಕೆನ ಬಿತ್ತನೆ ಮಾಡ್ತಾರಲ್ಲ ಸರ್, ಇದು ಆಗ್ಬಾರ್ದು. ಇವ್ರ ಮೇಲೆ ಕಠಿಣ ಶಿಕ್ಷೆ ಆಗ್ಬೇಕು ಸರ್ ಇವ್ರ ಮೇಲೆ. ಈಗ ಏನು ಅವ್ರನ್ನ ಇನ್ಫ್ಲೂಯೆನ್ಸಿಗೆ ಯಾರು ಬಡಬಾಡ್ರಿ, ಇಂತ ಕೆಟ್ಟ ಕೆಲ್ಸಕ್ಕೆ ಯಾರು ಇನ್ಫ್ಲೂಯೆನ್ಸ್ ಮಾಡಬಾಡ್ರಿ ರಾಜಕೀಯ ವ್ಯಕ್ತಿಗಳು ಅಂತ ಒಂದು ಅಪೀಲ್ ಮಾಡ್ತಾ ಇದ್ದೀರಾ? ಹೌದು, 100% ಮಾಡ್ತಿದೀವಿ ಸರ್. ಇದ್ರಲ್ಲಿ ಯಾರು ಕಾಣದ ಕೈಗೋ ಕೆಲಸ ಮಾಡಬಾರ್ದು. ಅವ್ರು ತಪ್ಪು ಮಾಡಿದ್ದಾರೆ, ಮೂಢನಂಬಿಕೆಗೆ ನಿಷೇಧ ಕಾಯ್ದೆ, ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಸರ್ ಅವರಿಗೆ. ಜೊತೆಗೆ ಈಗ DG ಆಮೇಲೆ ಹೋಮ್ ಮಿನಿಸ್ಟ್ರಿಗೆ ಆಯ್ತು, CM ಅವ್ರಿಗೆ ಒಂದು ಅಪೀಲ್ ಮಾಡ್ತೀರಿ ಈ ಮೂಲಕ. ಅಂದ್ರೆ ಈಗ ಇವಕ್ಕೆಲ್ಲ ಸರ್ಕಾರಿ ನೌಕರಸ್ಥರಾಗಿರೋದ್ರಿಂದ ಒಂದು ಅದಕ್ಕೆ ರಾಜೀನಾಮೆ ಕೊಟ್ಟಾದ್ರೂ ಇದ್ ಮಾಡ್ಕೊಂಡು ಹೋಗ್ಲಿ, ಅವರು ಅನುಭವಿಸ್ಲಿ. ಇಲ್ಲ, ಈ ಸರ್ಕಾರಿ ನೌಕರಿನಲ್ಲಿ ಈ ರೀತಿ ಮಾಡಕ್ ಅವಕಾಶಗಳು ಇಲ್ಲ. ಹೌದು ಸರ್, ಹೌದು ಸರ್, ಹೌದು ಸರ್. ಇಲ್ಲಾಂದ್ರೆ ಯಾರು ನರ್ಸ್ ಇದ್ದಾರ ಅಂತ ಹೇಳ್ತೀರಿ, ರೋಗಿಗಳ ಕೈ ದೇವ್ರು ಹಿಡಿದ್ಬಿಟ್ರೆ ರೋಗಿಗಳು ವಾಸಿ ಆಗ್ಬಿಡ್ಬೇಕಂದ್ರೆ ಗುಳಿಗೆ ಯಾಕೆ ಅವ್ರಿಗೆ? ಹೌದು ಸರ್, ಹೌದು ಸರ್. ಹಿಡಿದಾಳೆ ಈಗ ಅಂತ ಅಂದ್ಬಿಟ್ರೆ ಸರ್, ಇಲ್ಲೂ ಅದೇ ಪರಿಸ್ಥಿತಿ ಆಯ್ತಾ. ದೇವಿ ಅಂದ್ಕೊಂಡು ಆ ಹುಷಾರಿಲ್ದೇದವರಿಗೆಲ್ಲ ಮಲ್ಲಿಟ್ಕೊಂಡು ಅವ್ರಿಗೆ ಜಾಸ್ತಿ ಆರಾಮಿಲ್ಲ ಆದ್ಮೇಲೆ ಅವ್ರು ಹಾಸ್ಪಿಟಲ್ ಕರ್ಕೊಂಡು ತೀರೋದವ್ರು ಇದಾರೆ ಸರ್ ನಮ್ಮೂರಲ್ಲಿ. ಅದೇ ಅವೆಲ್ಲ ಮಾಡಿದಾಳೆ ಸರ್ ಇವಳು, ಬಹಳ ಕಷ್ಟ ಕೊಟ್ಟಿದ್ದಾಳೆ ಸಮಾಜಕ್ಕೆ. ಓಕೆ. ಈಗ ಒಂದು ಇಲ್ಲಿ ಕಳ್ತನ ಆಗಿರೋದ್ರಿಂದ ಒಂದಿಷ್ಟೆಲ್ಲ ವಿಚಾರಗಳು ಹೊರಗೆ ಬರ್ತಾವೆ ಅಂದಂಗೆ ಆಯ್ತು. ಹೌದು ಸರ್, ಹೌದು ಸರ್. ಸಂತೋಷ ಸಂದೀಪ್ ಅವರೇ. ನಾವು ಕೂಡ ಇದನ್ನ ವಿವಿಧ ಭಾಗಗಳಲ್ಲಾಗಿ ನಾವು ಪ್ರಸಾರ ಮಾಡ್ತೇನೆ. ಓಕೆ ಸರ್, ನೋಡೋಣ ಅಂತ. ಒಂದು ಒಳ್ಳೆ ಕೆಲಸ ಆಗ್ಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋಣ. ಧನ್ಯವಾದ ಸಂದೀಪ್. ಓಕೆ, ಆಯ್ತು ಸರ್. ಥ್ಯಾಂಕ್ ಯು ಸರ್. ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಈ ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ನ್ಯಾಯದ ಮನೆಗೀಗಲು ಎರಡೆರಡಂತೆ ಬಾಗಿಲು, ನ್ಯಾಯದ ಮನೆಗೀಗಲು ಎರಡೆರಡಂತೆ ಬಾಗಿಲು. ಮುಂದೆ ಹೋಗಿ ಹಿಂದೆ ಬರೋ ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ.
ಬ್ಯಾನರ್ ಆಗ್ಲಿ ಕಲರ್ ಪ್ರಿಂಟ್ ಆಗ್ಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.